ಸ್ಥಿತಪ್ರಜ್ಞಾ ಪ್ರತಿಷ್ಠಿತ. ಇಲ್ಲಿ ಸ್ಥಿತಪ್ರಜ್ಞನ ವಿಷಯದಿಂದ ಕಡೆಯಲ್ಲಿ ಆಮೆ ಹೇಗೆ ತನ್ನ ಅಂಗಗಳನ್ನು ಅವಯವಗಳನ್ನು ಎಲ್ಲ ಒಳಗೆ ಸೆಳ್ಕೊಳ್ಳುತ್ತೋ ಹಾಗೆ ವಿಷಯೇಭ್ಯ ವಿಷಯಗಳಿಂದ ಇಂದ್ರಿಯಾಣಿ ಉಪಸಂಹರತೆ, ಇಂದ್ರಿಯಗಳನ್ನು ಅವನು ಹಿಂದಕ್ಕೆ ತಗೊಳ್ತಾನೆ. ಇಲ್ಲಿ ಯೋಗಿಯಾದವನಿಗೆ ಸಹಜವಾಗಿ ಆಗುತ್ತದೆ. ಬನ್ನಿ 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 ಬನ್ನಿ. ಸಾಧಕನಾದವನು ಎತ್ತದಿಂದ ಇದನ್ನು ಮಾಡಬೇಕು ಅಂತ ಹೇಳಿ ಒಂದು ಇದು ಹೇಳ್ತಾರೆ. ಇಲ್ಲಿ ಈ 55ರಿಂದ 58ರವರೆಗೆ ಈ ಶ್ಲೋಕ ಚತುಷ್ಟಯ 4 ಶ್ಲೋಕಗಳಿದೆಯಲ್ಲ, ಪ್ರಜಹಾದಿ ಯದಾ ಕಾಮಾನ್ ಅಂತನ್ನೋದರಿಂದ ಆರಂಭವಾಗಿ ಇಲ್ಲಿ ಯದಾ ಸಂಹರತೆ ಚಾಯಂ ಕೂರ್ಮೂಂಗಾನಿ ಇಲ್ಲಿವರೆಗೆ, ಇಲ್ಲಿಂದ ಮುಂದಕ್ಕೆ ಒಂದು ಬೇರೆ ಪ್ರಕರಣಾಂತರ ಅಂತ ಹೇಳ್ತಾರೆ. ಇಲ್ಲಿ ಪ್ರಜಹಾದಿ ಯದಾ ಕಾಮಾನ್ ಅಂತನ್ನೋದ್ರಿಂದ ವಿಷಯ ವರ್ತಂತೆ ಯಾವ ಬನ್ನಿ 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 ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ಅಂತನ್ನೋದ್ರಿಂದ ಒಂದು ಹೊಸ ಪ್ರಕರಣ ಆರಂಭವಾಗುತ್ತೆ. ಈ 4 ಶ್ಲೋಕಗಳಿಗೆ ಶ್ಲೋಕ ಚತುಷ್ಟಯ ಅಂತ ಹೇಳಿ. ಪ್ರಜಾತಿ ಅಲ್ಲಿಂದ 4 ಅಥವಾ ಈ ವಿಷಯ ಪ್ರಜಾತಿ ಅಂತನ್ನೋದನ್ನು ಸೇರಿಸ್ಕೊಂಡು ಅಲ್ಲಿಂದ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಅನ್ನೋವರೆಗೆ ಶ್ಲೋಕ ಚತುಷ್ಟಯ ಅಂತ ಹೇಳಿ. ಅದಕ್ಕೆ ಈ ರಾಮಾನುಜಾಚಾರ್ಯರು ಮತ್ತು ವೇದಾಂತ ದೇಶಿಕರು ಒಂದು ಹೊಸ ಅರ್ಥವನ್ನು ಕೊಟ್ಟಿದ್ದಾರೆ. ಇಲ್ಲಿ ವೇದಾಂತ ದೇಶಿಕರು ಏನು ಹೇಳ್ತಾರೆ, ಸ್ಥಿತಪ್ರಜ್ಞ ವಿಷಯ ಶ್ಲೋಕ ಚತುಷ್ಟಯಂ ತದವಸ್ಥಾ ಚತುಷ್ಟಯ ವಿಷಯಂ. ಇಲ್ಲಿ ಸ್ಥಿತಪ್ರಜ್ಞನ ವಿಷಯ ಹೇಳೋದಕ್ಕೆ ಆರಂಭ ಮಾಡಿ ಈ ಸ್ಥಿತಪ್ರಜ್ಞ ಅಂತನ್ನೋದಕ್ಕೆ 4 ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಥವಾ 4 ಅವಸ್ಥೆಗಳು. ಈ 4 ಅವಸ್ಥೆಗಳನ್ನು ಹೇಳೋದಕ್ಕಾಗಿ ಈ 4 ಶ್ಲೋಕಗಳು ಅವಸ್ಥಾ ಚತುಷ್ಟಯಂ. ಇದಕ್ಕೆ ರಾಮಾನುಜಾಚಾರ್ಯರು ಏನು ಭಾಷ್ಯ ಮಾಡ್ತಾರೆ, ಈ ಚತುರ್ವಿಧ ಜ್ಞಾನನಿಷ್ಠ. ಇಲ್ಲಿವರೆಗೆ ಈ ಶ್ಲೋಕದಲ್ಲಿ ಈ ಇಡೀ ಅಧ್ಯಾಯದಲ್ಲಿ ಯಾವನಾಚಾರ್ಯರ ಪ್ರಕಾರ ಏನೋ ನಿತ್ಯಾತ್ಮ ಅಸಂಗ ಕರ್ಮೇಹ ಗೋಚರ ಸಾಂಖ್ಯ ಯೋಗಧೀಹಿ ದ್ವಿತೀಯೇ ಸಾಂಖ್ಯ ಯೋಗಧೀ ಪ್ರೋಕ್ತ ಸ್ಥಿತಧೀ ಪ್ರೋಕ್ತ ತನ್ಮೋಹ ಶಾಂತಯೇ ಅಂತೇಳಿ ಯಾವನಾಚಾರ್ಯ ಇಡೀ ಅಧ್ಯಾಯದ ಸಮರಿ ಏನು ಕೊಡ್ತಾರೆ, ನಿತ್ಯಾತ್ಮ ಮತ್ತು ಅಸಂಗ ಕರ್ಮೇಹ ಗೋಚರ ಸಾಂಖ್ಯ ಯೋಗಧೀಹಿ. ಸಾಂಖ್ಯದೀಹಿ ಯೋಗದೀಹಿ ಎರಡನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಸಾಂಖ್ಯದೀಹಿ ಏನೋ ನಿತ್ಯಾತ್ಮ ಗೋಚರ, ಆತ್ಮ ನಿತ್ಯನಾದವನು, ದೇಹಕ್ಕಿಂತ ಬೇರೆಯಾದವನು ಇತ್ಯಾದಿಯಾಗೆಲ್ಲ ಸಾಂಖ್ಯದ ವಿಷಯವನ್ನ ನಿತ್ಯಾತ್ಮ. ಮತ್ತು ಈ ಯೋಗದೀಹಿ ಯೋಗದ ವಿಷಯವಾಗಿ ಪ್ರಜ್ಞೆಯನ್ನ ಕುರಿತು ಏನು ಹೇಳ್ತಾ ಇದ್ದಾರೆ, ಅಸಂಗ ಕರ್ಮೇಹ ಕರ್ಮ ಈಹ ಅಂದ್ರೆ ಕರ್ಮವನ್ನ ಮಾಡುವ ಬಯಕೆ, ರಿಸಲ್ಯೂಷನ್ ಟು ಡೂ ವರ್ಕ್. ಹಾಗೆ ಅಸಂಗ, ಆ ಸಂಘ ಇಲ್ಲದೇನೆ, ಆ ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಮಾಡತಕ್ಕದ್ದು. ಇದನ್ನ ಸಂಘ ಕರ್ಮ ಈಹ. ಈಹ ಅಂದ್ರೆ ವಿಷಯ, ಈಹ ಅಂದ್ರೆ ವಿಷಯ ಬಯಕೆ. ಕರ್ಮ ಈಹ ಕರ್ಮವನ್ನು ಮಾಡಬೇಕು, ಕರ್ಮ ಬಿಡ್ತಕ್ಕದ್ದಲ್ಲ. ಯಾಕೆಂದ್ರೆ ಮಾತೆ ಸಂಗೋಸ್ತ್ವ ಕರ್ಮ ಅಂತ ಹಿಂದೆ ಹೇಳಿದ್ದಾನೆ. ಅದರಿಂದ ಇದು ಕರ್ಮ ಈಹ. ಆದ್ರೆ ಈ ಕರ್ಮ ಈಹ ಹೇಗಿರುತ್ತೆ, ಅಸಂಗ. ಈ ಅಸಂಗ ಅಂತಂದ್ರೆ ಏನು, 3 ವಿಧವಾದ ಸಂಘಗಳನ್ನ ಬಿಟ್ಟು ಇನ್ವಾಲ್ವ್ಮೆಂಟ್ಸ್ ಆಫ್ 3 ಡೈರೆಕ್ಷನ್ಸ್. ಒಂದು ಫಲಸಂಗ, ಮಾಡುವ ಕೆಲಸದಲ್ಲಿ ಈ ಫಲ ಬರಬೇಕು ಅಂತ ಉದ್ದೇಶಪೂರ್ವಕವಾಗಿ ಫಲಕ್ಕೆ ಸರಿಯಾಗಿ ಕೆಲಸ ಮಾಡತಕ್ಕದ್ದು, ಇದು ಒಂದು ಸಂಘ. ಎರಡನೇದು ಕರ್ತೃತ್ವ ಸಂಘ, ನಾನು ಮಾಡ್ತಾ ಇದ್ದೀನಿ ಅಂತನೋ ಒಂದು ಅಹಮಿಕೆ, ಈ ಸಂಘವನ್ನು ಬಿಡ್ತದೆ. ಮೂರನೇದು ಕರ್ಮ
ಅಂತನ್ನೋದೇ ಒಂದು ಕರ್ಮದ ಬಗ್ಗೆಯೇ ಸಂಘ. ಈ ಮೂರನ್ನು ಬಿಟ್ಟರೆ ಅಸಂಗ ಅಂತ ಅಸಂಗ ಅಸಂಗ ಕರ್ಮ ಈಗ ಕರ್ಮವನ್ನು ಮಾಡುವಾಗ ಫಲಸಂಗವಾಗಲಿ ಕರ್ತೃತ್ವ ಸಂಘವಾಗಲಿ ಕರ್ಮ ಸಂಘವಾಗಲಿ ಇದನ್ನೇ ಮಾಡತಕ್ಕಂಥದ್ದು ಇದನ್ನು ಯೋಗ ಅಂತ ಕರೆದಿದ್ದಾರೆ. ಈ 2ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ಸಾಂಖ್ಯ ನಿತ್ಯಾತ್ಮದ ವಿಷಯ ಹೇಳ್ತಾ ಇದ್ದಾರೆ. ಅನಂತರದಲ್ಲಿ 47ನೇ ಶ್ಲೋಕದ ಆತುಕಾಸ್ಯ ಸುತ್ತಮುತ್ತು ಈ ಅಸಂಗ ಕರ್ಮೇಹ ಅಂದ್ರೆ ಏನು ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶ ಕದಾಚನ ಅಂತದವರಿಂದ ಆರಂಭ ಮಾಡಿಕೊಂಡು ಸಾಂಖ್ಯೇ ಬುದ್ಧಿ ಯೋಗೇ ಬುದ್ಧಿ ಯೋಗದಲ್ಲಿ ಬುದ್ಧಿ. ಇವರು ಯಾಮನಾಚಾರ್ಯ ಇಡೀ ಅಧ್ಯಾಯ ಇರೋದಿದಕ್ಕಾಗಿ ನಿತ್ಯಾತ್ಮ ಅಸಂಗ ಕರ್ಮೇಹ ಸಾಂಖ್ಯ ಯೋಗ ಧೀಹಿ ಇದನ್ನ ದ್ವಿತೀಯಾಧ್ಯಾಯದಲ್ಲಿ ಇದನ್ನ ಸ್ಥಿತಧೀಹಿ ಈ ಸ್ಥಿತಪ್ರಜ್ಞರ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಈ ಸ್ಥಿತಧೀಹಿ ಅಂತನ್ನೋದು ಏನು? ಸಾಂಖ್ಯ ಯೋಗ ಧೀಹಿ ಎರಡೂ ಕೂಡಿಕೊಂಡ್ರೆ ಸ್ಥಿತಧೀಹಿ. ಸಾಂಖ್ಯ ಮತ್ತು ಯೋಗ ಎರಡರ ಬಗ್ಗೆಯೂ ತಿಳುವಳಿಕೆ ಬಂದ್ರೆ ಅದು ಸ್ಥಿತಪ್ರಜ್ಞ ಅಂತ ಅನ್ನಿಸ್ಕೊಳ್ಳುತ್ತದೆ. ಸ್ಥಿತಧೀಹಿ ಪ್ರೋಕ್ತ ಹೇಗೆ ತನ್ಮೋಹ ಶಾಂತಯೇ ಅರ್ಜುನನ ಮೋಹ ಹೋಗಲಾಡುವುದಕ್ಕಾಗಿ ಇದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ರಾಮಾನುಜಾಚಾರ್ಯರು ಇದನ್ನ ಎಲ್ಲರೂ ಜ್ಞಾನನಿಷ್ಠ ಅಂತಲೇ ಹೇಳ್ತಾ ಇದ್ದಾರೆ. ಜ್ಞಾನನಿಷ್ಠ ಈ ಜ್ಞಾನದ ಬಗ್ಗೆ ಹೆಚ್ಚು ಒತ್ತು ಕೊಡೋದಕ್ಕಾಗಿ ಈ ಪ್ರಕರಣ ಆರಂಭವಾಗಿದೆ. ಇಲ್ಲಿ ಹೇಳ್ತಾರೆ ರಾಮಾನುಜಾಚಾರ್ಯರು ಚತುರ್ವಿಧ ಜ್ಞಾನನಿಷ್ಠ ಪೂರ್ವ ಉತ್ತರೋತ್ತರ ನಿಷ್ಪಾದ್ಯ. ಈ 4 ಶ್ಲೋಕಗಳಿದೆಯಲ್ಲ 55, 56, 57, 58 ಪ್ರಜಹಾತಿ ಯದಾ ಕಾಮಾನ್ ಅಂತನ್ನೋದರಿಂದ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಈ 4 ಶ್ಲೋಕಗಳಲ್ಲಿ ಜ್ಞಾನನಿಷ್ಠೆಯನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಏನೋ ಸಾಂಖ್ಯ ನಿಷ್ಠೆಗೆ ಬದಲಾಗಿ ಯೋಗನಿಷ್ಠೆಯನ್ನು ಹೇಳ್ತಾ ಈ ಯೋಗದ ಪರಾಕಾಷ್ಠ ಅಂತ ನಾವು ಜ್ಞಾನ ಈ ಜ್ಞಾನದ ನಿಷ್ಠೆಯನ್ನು ಹೇಳ್ತಾ ಇದ್ದಾರೆ. ಈ 4 ಶ್ಲೋಕದಲ್ಲಿ ಬೇರೆ ಬೇರೆಯಾಗಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈ 4 ಶ್ಲೋಕದಲ್ಲಿ ಬೇರೆ ಬೇರೆಯಾಗಿ ಪೂರ್ವ ಉತ್ತರೋತ್ತರ ನಿಷ್ಪಾದ್ಯ. ಇವಾಗ ಮೊದಲನೇದು ಪ್ರಜಹಾದಿಯದ ಕಾಮಾನ್ ಅಂತನ್ನೋದು ಹೈಯೆಸ್ಟ್ ಸ್ಟೇಟ್ ಪರಾಕಾಷ್ಠ ಅಂತ ಕರೀತಾರೆ. ಅದೇ ಹೇಗೆ ಬರುತ್ತೆ? ಅದಕ್ಕೆ ತಥೋ ಅರ್ವಾಚಿ ರಾಮಾನುಜ ಭಾಷ್ಯದಲ್ಲಿ ಅರ್ವಾಚೀನ ಅದೂರ ವಿಪ್ರಕೃಷ್ಟ ಅದಕ್ಕೆ ಹಿಂದಿನದು ಮತ್ತು ಅದರಿಂದ ಬಹಳ ದೂರ ಹೋಗದೇ ಇರೋದು 2ನೇದು ಅಂದ್ರೆ 56ನೇ ಶ್ಲೋಕ. ಅದಕ್ಕೆ ಹಿಂದಿಂದು 57ನೇದು 56, 55 ಹೀಗೆ 55ನೇ ಶ್ಲೋಕ 56ನೇ ಶ್ಲೋಕದ ಫಲ ಕಾರ್ಯಕಾರಣ ಸಂಬಂಧದಲ್ಲಿ ಇದು ಪೂರ್ವ ಉತ್ತರೋತ್ತರ ನಿಷ್ಪಾದ್ಯ ಅಂದ್ರೆ ನಾವಿದನ್ನ ವಿಮರ್ಶೆ ಮಾಡುವಾಗ ಹೇಗೆ ಮಾಡಬೇಕು? ಈ ಯದಾ ಸಂಹರತೆ ಚಾಯಂ ಅಂತನ್ನೋದನ್ನು ಮೊದಲನೇ ಅವಸ್ಥೆ ಅಂತ ತಗೊಳ್ಬೇಕು. ಅದರಿಂದ ಉಂಟಾಗತಕ್ಕಂತಹದ್ದು 57ನೇ ಶ್ಲೋಕದಲ್ಲಿ ಹೇಳಿರೋದು 56ನೇ ಶ್ಲೋಕದಲ್ಲಿ ಹೇಳಿರೋದು. ಅದರಿಂದ ಉಂಟಾಗೋದು 57ನೇ ಶ್ಲೋಕ. ಅದರಿಂದ ಉಂಟಾಗತಕ್ಕಂತಹದ್ದು ಪ್ರಜಹಾತಿ ಯದಾ ಕಾಮಾನ್ 55ನೇ ಅಂದ್ರೆ ಏನು 55ನೇ ಶ್ಲೋಕ ಚರಮಾವಸ್ಥೆಯನ್ನು 4th ಸ್ಟೇಟ್ ಹೇಳ್ತಾ ಇದೆ. ಅದಾದ ಮೇಲೆ 3rd ಸ್ಟೇಟ್ ಹೇಳುತ್ತೆ. ಅದಾದ್ಮೇಲೆ 2nd ಸ್ಟೇಟ್ ಹೇಳುತ್ತೆ. ಯದಾ ಸಂಹರತೆ ಚಾಯಂ ಪ್ರಿಲಿಮಿನರಿ ಸ್ಟೇಜ್ 1st ಸ್ಟೇಜ್ ಹೇಳ್ತಾ ಇದೆ. ಅಂತ ಹೀಗೆ ಪೂರ್ವ ಉತ್ತರೋತ್ತರ ನಿಷ್ಪಾದ್ಯ ಅಂತೇಳಿ ರಾಮಾನುಜಾಚಾರ್ಯ ಈ 4 ಸ್ಟೇಜಸ್ ಏನು ಅಂದ್ರೆ ಈ ಪ್ರಜಹಾತಿ ಯದಾ ಕಾಮಾನ್ ಅಂತ ಇದೆಯಲ್ಲ, ಇಲ್ಲಿ ವಶೀಕರಣ ಸಂಜ್ಞಾ ಅಂತ ಹೇಳ್ತಾ ಇದ್ದಾರೆ. ಯೋಗದಲ್ಲಿ ಯಾವುದನ್ನು ವಶೀಕರಣ ಸಂಜ್ಞಾ ಅಂತ ಕರೀತಾರೋ ಇದು ಪರಾಕಾಷ್ಠ. ಇದನ್ನ ಅಭ್ಯಾಸ ಮಾಡಿದರೆ ಅವರು ಕರ್ಮಯೋಗದ ತುದಿ ಮುಟ್ಟಿದ ಹಾಗೆ. ಆದರೆ ಇದನ್ನು ವಿಮರ್ಶೆ ಮಾಡುವ ವೇದಾಂತ ದೇಶಿಕರು ಏನು ಹೇಳ್ತಾ ಇದ್ದಾರೆ, ಮೊದಲನೇದರಿಂದ
58ನೇ ಶ್ಲೋಕದಿಂದ ಆರಂಭ ಮಾಡಿಕೊಂಡು ಹಿಂದೆ ಹೋಗಿ 58ನೇ ಶ್ಲೋಕ ಮೈದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ. ಹೇಗೆ ಆಮೆ ತನ್ನ ಎಲ್ಲ ಅಂಗ ಅವಯವಗಳನ್ನ ತನ್ನ ಸಂಕಲ್ಪಕ್ಕೆ ಅಧೀನವಾಗಿ ಆಯಾಸ ಇಲ್ಲದೇನೆ ಒಳಗೆ ಸೆಳೆಕೊಳ್ಳುತ್ತೋ ಹಾಗೆಯೇ ಇಂದ್ರಿಯೇಭ್ಯ ಇಂದ್ರಿಯಾಣಿ ಪ್ರತಿಸಂಹರೇತ್ ಅಂತ ಅದರ ಗಮಕ. ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನಿ ಸರ್ವಶಃ. ಹಾಗೇನೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅಂದ್ರೆ ಮೊದಲನೆಯದಲ್ಲಿ ಇದನ್ನ ಯೋಗದ ಪರಿಭಾಷೆ ವೇದಾಂತ ದೇಶಕರು ಇದನ್ನ ವಿಸ್ತಾರವಾಗಿ ತೋರ್ತಾರೆ. ಅವರು ರಾಮಾನುಜರ ಭಾಷ್ಯಕ್ಕೆ ತಾತ್ಪರ್ಯ ಚಂದ್ರಿಕಾ ಅಂತ ಒಂದು ಟೀಕೆ ಬರೆದಿದ್ದಾರೆ. ಅದು ಬಹಳ ಯೋಗ ಪ್ರಕ್ರಿಯೆಗಳನ್ನೆಲ್ಲ ಸೇರಿಸಿ ಒಂದು ಇಟ್ಸ್ ಎ ವೆರಿ ಇನ್ಸೈಟ್ಫುಲ್. ಇಲ್ಲಿ ಯತಮಾನ ಸಂಜ್ಞಾ ಅಂತ ಅನ್ನೋದು ಅಂದ್ರೆ ಏನು, ಫಸ್ಟ್ ಸ್ಟೇಜ್ ಇನ್ ದಿ ಸಾಧಕ ಮೂವ್ಮೆಂಟ್ ಟುವರ್ಡ್ಸ್ ದಿ ಪರಾಕಾಷ್ಠ ಈಸ್ ಎನ್ ಅಪ್ಲಿಕೇಶನ್ ಆಫ್ ಎಫರ್ಟ್. ಯತಮಾನ ಅಂದ್ರೆ ಪ್ರಯತ್ನ ಪಡತಕ್ಕಂತಹ ಸ್ಟೇಜ್ ಆಫ್ ಎಫರ್ಟ್ ಈಸ್ ಪುಟಿಂಗ್ ಫೋರ್ತ್ ಎಫರ್ಟ್. ಈ ಆಮೆ ಹೇಗೆ ಮಾಡುತ್ತೋ ಹಾಗೆ ಅಂತ ಹೇಳಿದ್ರು ಕೂಡ ಬಾಹ್ಯೇಂದ್ರಿಯಾಣಿ ವಿಷಯೇಭ್ಯ ಪ್ರತಿಸಂಹೃತ್ಯ ಮನ ಆತ್ಮನಿವ್ಯವಸ್ಥಾಪಯಿತು ಯತೇತ. ಇಲ್ಲಿ ಸಾಧಕನಾದವನು ಏನ್ ಮಾಡ್ತಾನೆ, ಇಂದ್ರಿಯಗಳಿದೆ, ಇಂದ್ರಿಯಗಳಿಗೆ ಸಹಜವಾದ ವ್ಯಾಪಾರ ಅಂತ ಇದೆ. ಕಣ್ಣು ರೂಪವನ್ನು ನೋಡ್ತಕ್ಕದ್ದು ಸಹಜವಾದ ವ್ಯಾಪಾರ. ಕಣ್ಣು ನೋಡಬೇಕು, ಕಿವಿ ಕೇಳಬೇಕು ಇತ್ಯಾದಿಯ ಒಂದೊಂದು ಇಂದ್ರಿಯಕ್ಕೂ ಕೂಡ ಅದಕ್ಕೆ ತಕ್ಕಂತಹ ವಿಷಯಗಳು ಅಂತ ಇದೆ, ದಿ ಆಬ್ಜೆಕ್ಟ್ಸ್ ಆಫ್ ಸೆನ್ಸೇಷನ್ಸ್. ಇಲ್ಲಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಪ್ರತಿಸಂಹೃತ್ಯ. ಆಮೆ ಹೇಗೆ ಮಾಡುತ್ತೋ ಹಾಗೆ ಇಂದ್ರಿಯಗಳು ತಮ್ಮ ವಿಷಯಗಳಿಂದ ಇಂದ್ರಿಯಗಳನ್ನ ಹಿಂದಕ್ಕೆ ತಗೊಂಡು ಅಂತನ್ನೋದು ಅಲ್ಲಿ. ಇಲ್ಲಿ ಏನ್ ಹೇಳ್ತಾರೆ, ಪ್ರತಿಸಂಹೃತ್ಯ ಮನಃ ಆತ್ಮನಿರ್ವ್ಯವಸ್ಥಾಪಯಿತು ಯತ್ನ. ಇಲ್ಲಿ ಯತ್ನ ಏನು, ಬರೀ ಇಂದ್ರಿಯಗಳನ್ನ ಅದರ ವಿಷಯಗಳಿಂದ ಹಿಂದಕ್ಕೆ ತಗೊಳ್ಳೋದು ಮಾತ್ರ ವಿಷಯ, ಅಂದ್ರೆ ನೆಗೆಟಿವ್ ಎಂಡ್ ಅಂತಲ್ಲ. ಹಾಗೆ ಹಿಂದಕ್ಕೆ ತಗೊಂಡ ವೃತ್ತಿಗಳನ್ನ ಮನಸ್ಸಿನಲ್ಲಿಯೇ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡೋದು. ಯಾಕೆಂದ್ರೆ ಇಲ್ಲಿ ಇವರ ಜನರಲ್ ಒಂದು ಡೆಫಿನೇಷನ್ ಆಫ್ ಯೋಗ ಏನು, ಆತ್ಮಾವಲೋಕನಂ ಯೋಗ, ಎ ಪರ್ಸೆಪ್ಷನ್ ಆಫ್ ಒನ್ಸ್ ಓನ್ ಸೆಲ್ಫ್. ಇದು ಯೋಗದ ಪರಾಕಾಷ್ಠೆ. ಇಲ್ಲಿ ಜ್ಞಾನನಿಷ್ಠ ಅಂತಂದ್ರೆ ಏನು, ದಿ ಇಂಡಿವಿಜುವಲ್ ಫುಲ್ಲಿ ಅಪ್ರೈಸಸ್ ಹಿಸ್ ಓನ್ ಸೆಲ್ಫ್, ಇಂಡಿಪೆಂಡೆಂಟ್ ಆಫ್ ದಿ ಆಬ್ಜೆಕ್ಟ್ಸ್, ದಿ ಸೆನ್ಸ್ ಆರ್ಗನ್ಸ್ ಅಂಡ್ ದಿ ಮೈಂಡ್. ಇದು ಯೋಗ ಅಂತ ಕರೀತೀವಿ. ಇದನ್ನು ಮಾಡೋದಕ್ಕೆ ಮೊದಲನೇ ಸ್ಟೇಜ್ ಏನು, ಇಂದ್ರಿಯೇಭ್ಯ ಇಂದ್ರಿಯಾಣಿ ಪರಾವೃತ್ಯ ಪ್ರತಿಗೃಹ್ಯ, ಅಂದ್ರೆ ಹಿಂದಕ್ಕೆ ಸೆಳೆದುಕೊಂಡು. ಇದಕ್ಕೆ ಹಿಂದಕ್ಕೆ ಸೆಳೆದುಕೊಂಡು ಅಂತಂದ್ರೆ ಇಲ್ಲಿ ಅದನ್ನ ಸ್ಪಷ್ಟಪಡಿಸ್ತಾರೆ. ರಾಗ ಪ್ರಚುರ ಅಪಿ, ಇದರ ಇಂದ್ರಿಯಗಳಿಗೆ ರಾಗ ಅಂತನ್ನೋದು ಇದು ಸ್ವಾಭಾವಿಕವಾಗಿರುತ್ತೆ. ಕಣ್ಣು ನೋಡಬೇಕು ಅಂತ ಅನಿಸುತ್ತೆ, ವಿಷಯ ಮುಂದಿದ್ರೆ ಕಣ್ಣು ನೋಡದೆ ಸಾಧ್ಯ ಇಲ್ಲ. ಕಣ್ಣಿಗೂ ಇಂದ್ರಿಯಕ್ಕೂ ಅರ್ಥಕ್ಕೂ ಒಂದು ಸಹಜವಾದ ಸಂಬಂಧ ಇರೋದ್ರಿಂದ ಇಲ್ಲಿ ಇಂದ್ರಿಯ ಪ್ರಚಾರ ಅಂತಂತಾರೆ. ಪ್ರಚಾರ ಅಂದ್ರೆ ಹೊರಗೆ ಹೋಗ್ತಕ್ಕಂತಹದ್ದು, ಚರ ಅಂದ್ರೆ ಹೋಗೋದು, ಪ್ರ ಅಂದ್ರೆ ಹೊರಗಡೆ ಹೋಗ್ತಕ್ಕಂತಹದ್ದು. ಈ ಇಂದ್ರಿಯಗಳು ಹೊರಗೆ ಹೋಯಿತು ಅಂದ್ರೆ ವಿಷಯಗಳನ್ನ ಗ್ರಹಣ ಮಾಡತಕ್ಕದ್ದೇ ಅದರ ಸ್ವಭಾವ. ಇಲ್ಲಿ ಇಂದ್ರಿಯಾಣಿ ವಿಷಯೇಭ್ಯ ಪ್ರತಿಸಂಹೃತ್ಯ ಅಂದ್ರೆ ಏನು, ಕಣ್ಣು ಮುಚ್ಕೋ, ಕಿವಿ ಮುಚ್ಕೋ, ಹೀಗೆ ಇಂದ್ರಿಯಗಳನ್ನ ದ್ವಾರಬಂಧನ ಮಾಡಿ ಅಂತ ಅರ್ಥ ಅಲ್ಲ. ಅಂದ್ರೆ ಏನು, ರಾಗಪ್ರಚುರ ಅಪಿ ತೇಷಾಂ ನಿಗ್ರಹ. ಅಂದ್ರೆ ಕಣ್ಣಿಗೆ ನೋಡಬೇಕು ಅಂತ ಬಯಕೆ ಇದ್ರೂ ಕೂಡ ಕಣ್ಣು ನೋಡ್ತಾ ಇರೋ ವಸ್ತುವಿನಲ್ಲಿ ನನ್ನ ಮನಸ್ಸು ಲಗ್ನವಾಗಬಾರದು, ಸೇರಬಾರದು ಅಂತನ್ನುವ ಒಂದು ಯತ್ನ. ಸೊ ಟು ಡಿಸೋಸಿಯೇಟ್ ದಿ ಮೈಂಡ್ ಫ್ರಮ್ ದಿ ಸೆನ್ಸರಿ processes which go towards the objects.
ಸೊ ಇಲ್ಲಿ ಒಂದು ಟೆರಿಷಿಯಂ ಕ್ವಿಟ್, ಮೂರನೇದು ಮನಸ್ಸನ್ನ ಒಳಗೆ ಹಾಕ್ತದೆ. ಇದು ಯತ್ನ ಅಂತ ಅನ್ನಿಸ್ಕೊಳ್ಳೋದು. ಯತಮಾನ ಸೌಮ್ಯ ಅಂತ ಕರೀತಾರೆ. ಅಂದ್ರೆ ಮನಸ್ಸನ್ನ ಇಂದ್ರಿಯಗಳಿಗೂ ಅರ್ಥಕ್ಕೂ ನಡುವೆ ಮನಸ್ಸನ್ನ ಹಿಂದಕ್ಕೆ ತಗೊಳ್ಳೋದು. ಅಂದ್ರೆ ಮನಸ್ಸಿ ವ್ಯವಸ್ಥಾಪಯಿತು. ಯಾಕಂದ್ರೆ ಮನಸ್ಸಿಲ್ಲದೆ ಇಂದ್ರಿಯಗಳು ಹೊರಗೆ ಹೋಗಲಾರದು. ಆ ಮನಸ್ಸನ್ನು ಬಿಗಿ ಹಿಡಿದ್ರೆ ಇಂದ್ರಿಯಗಳು ಅರ್ಥವನ್ನು ನೋಡಿದ್ರೂ ಬಾಧಕ ಇಲ್ಲ. there is no harm in the individual enjoying the world provided he is not involved in it ಅಂತ ನಾವು ಗಮಕ ಮುಂದೆ ಬರೋದು. ಅದರಿಂದ ಇದು ಫಸ್ಟ್ ಸ್ಟೇಜ್ ಏನೇ, ಟು ಗ್ರ್ಯಾಪಲ್ ವಿತ್ ದಿ ಮೈಂಡ್, ಟು ಸೀಸ್ ದಿ ಮೈಂಡ್ ಅಂಡ್ ಮೇಕ್ ಇಟ್ ಟರ್ನ್ ಇನ್ವರ್ಡ್. ಇಲ್ಲ, ಯಾಕೆಂದ್ರೆ ಆತ್ಮಾವಲೋಕನವೇ ಯೋಗ ಅಂತ. ಆದ್ದರಿಂದ ದಿ ಮೈಂಡ್ ಶುಡ್ ಬಿ ಟ್ರೈನ್ ಟು ಡಿಸೋಸಿಯೇಟ್ ಇಟ್ ಸೆಲ್ಫ್ ಫ್ರಮ್ ದಿ ಸೆನ್ಸ್ ಆರ್ಗನ್ಸ್. ಇದಕ್ಕೆ ಯತ್ನ ಪರಾಮರ್ಶ ರೂಪ. ಇಲ್ಲಿ ಯತ್ನ ಅಂತ ಒಂದು ಯತಮಾನ ಅಂದ್ರೆ ಒಂದು ಫಸ್ಟ್ ಸ್ಟೇಜ್. ಇದೆಲ್ಲ ಪತಂಜಲಿ ಯೋಗ ಸೂತ್ರದಲ್ಲಿ ಬರೋದು. ಯತಮಾನ ಸೌಮ್ಯ, ವ್ಯತಿರೇಕ ಸೌಮ್ಯ, ಏಕೇಂದ್ರಿಯ ಸೌಮ್ಯ, ವಶೀಕಾರ ಸೌಮ್ಯ ಅಂತ 4 ಸೌಮ್ಯಗಳನ್ನೆಲ್ಲ ಹೇಳ್ತಾರೆ. ಸೌಮ್ಯ ಅಂದರೆ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಈ ವಶೀಕಾರ ಸೌಮ್ಯ ಅಂತನ್ನೋದು ದಿ ಹೈಯೆಸ್ಟ್ ಸ್ಟೇಜ್. ಅದರಲ್ಲಿ ದೃಷ್ಟ, ಅನುಶ್ರಾವಿಕ, ಫಲ, ವಿಷಯ, ವೈದೃಷ್ಟಂ, ವಶೀಕಾರ ಸೌಮ್ಯ, ವೈರಾಗ್ಯಂ ಅಂತ ಡಿಫೈನ್ ಮಾಡ್ತಾರೆ. ಮುಂದೆ ಬರ್ತದೆ. ಅದಕ್ಕೆ ಎಫರ್ಟ್ ಮಾಡತಕ್ಕಂಥ, ಅಂದರೆ ಟು ಸ್ಟಾರ್ಟ್ ಟು ಲಾಂಚ್ ಆನ್ ದಿ ಪ್ರಾಸೆಸ್. ಇದು ಯತಮಾನ ಸೌಜ್ಞ ಅಂದ್ರೆ ಯತ್ನ, ಎಫರ್ಟ್. ಯು ಶುಡ್ ಪುಟ್ ಫೋರ್ತ್ ಎಫರ್ಟ್. ವಾಟ್ ಕೈಂಡ್ ಆಫ್ ಎನ್ ಎಫರ್ಟ್? ಎಫರ್ಟ್ ಶುಡ್ ನಾಟ್ ಬಿ ಟು ಕಂಟ್ರೋಲ್ ದಿ ಸೆನ್ಸ್ ಆರ್ಗನ್ಸ್, ಟು ಕಂಟ್ರೋಲ್ ದಿ ಮೈಂಡ್. ಇಲ್ಲಿ ಅದು ಬುದ್ಧಿಯೋಗ ಅಂತನ್ನೋದ್ರಲ್ಲಿ ವ್ಯತ್ಯಾಸ ಇರೋದಲ್ಲಿ. ಇಂದ್ರಿಯಗಳನ್ನು ನಿಗ್ರಹ ಮಾಡಿದ್ರೂ ಕೂಡ ಇಂದ್ರಿಯಗಳು ತಮ್ಮ ಕೆಲಸ ಮಾಡದೇ ಇದ್ರು ಮನಸ್ಸು ಆ ಕೆಲಸಗಳನ್ನು ಮಾಡಿದ್ರೆ, ಮುಂದೆ ಕೃಷ್ಣ ಹೇಳ್ತಾನೆ ಮಿಥ್ಯಾಚಾರಸ್ಥ ಉಚ್ಯತೆ. ಇಂದ್ರಿಯಗಳನ್ನೇನೋ ಬಿಗಿ ಹಿಡ್ಕೊಂಡ ಮನಸ್ಸನ್ನೆಲ್ಲ ಆಲೋಚನೆ ಮಾಡ್ತಾ ಇರ್ತಾನೆ. ಮನಸ ಯಾಸ್ತೆ ಮನಸ ಸ್ಮರನ್ ಮಿಥ್ಯಾಚಾರಸ್ಥ ಉಚ್ಯತೆ. ಇದು ಹಿಪೋಕ್ರೇಟ್. ಅವ್ರು ಇಂದ್ರಿಯ ಏನೋ ಕೆಟ್ಟ ಕೆಲಸ ಹೊರಗೆ ಮಾಡ್ತಾ ಇಲ್ಲ, ಮನಸ್ಸಲ್ಲೇ ಕೆಟ್ಟ ಯೋಜನೆಗಳನ್ನು ಮಾಡ್ತಾ ಇದ್ದಾನೆ. ಅವನು ಏನು ಮಿಥ್ಯಾಚಾರ. ಅದರಿಂದ ಇಲ್ಲಿ ಮನಸ್ಸು ವೆರಿ ಇಂಪಾರ್ಟೆಂಟ್. ಅಂದ್ರೆ ಮನಸ್ಸಿನ ನಿಗ್ರಹವೇ ಮುಖ್ಯವಾಗಿರಬೇಕಾದದ್ದು. ಇಲ್ಲಿ ಮನಸ್ಸು ಸಹಜವಾಗಿ ಇಂದ್ರಿಯಗಳ ಜೊತೆ ವ್ಯಾಪಾರ ಮಾಡೋದ್ರಿಂದ ಟು ಇಂಟ್ರೊಡ್ಯೂಸ್ ಎ ಸ್ಕಿಸಮ್ ಇನ್ ದಿ ಸೆನ್ಸರಿ ಪ್ರಾಸೆಸಸ್ ಅಂಡ್ ದಿ ಮೆಂಟಲ್ ಇನ್ವಾಲ್ವ್ಮೆಂಟ್ಸ್ ದೇರ್ ಫ್ರಾಮ್. ಇದನ್ನು ಹೇಗೆ ಮಾಡ್ತಕ್ಕದ್ದು ಅಂದ್ರೆ ಪರಾಮರ್ಶ ರೂಪ. ಪರಾಮರ್ಶ ಅಂದ್ರೆ ಇನ್ಕ್ವೈರಿ, ಎಕ್ಸಾಮಿನೇಷನ್, ಇಂಟ್ರಾಸ್ಪೆಕ್ಷನ್. ಒಂದೇನಾದ್ರೂ ರೂಪವನ್ನು ನೋಡಿದ ತಕ್ಷಣ ಮನಸ್ಸಿಗೆ ಇಂದ್ರಿಯಗಳಿಗಡೆ ಹೋಯ್ತಲ್ಲ, ಇದರಲ್ಲಿ ಏನು ಕ್ವಾಲಿಟಿ, ಇದರಲ್ಲಿ ಇರತಕ್ಕಂಥದ್ದು, ಇದು ಪರಾಮರ್ಶ. ಪರಾಮರ್ಶ ಅಂದ್ರೆ ಎಕ್ಸಾಮಿನೇಷನ್, ಇನ್ಕ್ವೈರಿ. ಸೊ ದಿ ಮೈಂಡ್, ಇನ್ಸ್ಟೆಡ್ ಆಫ್ ಮೂವಿಂಗ್ ಪ್ಯಾಸಿವ್ಲಿ ಔಟ್ ಥ್ರೂ ದಿ ಸೆನ್ಸ್ ಆರ್ಗನ್ಸ್ ಇನ್ ಟು ದಿ ಆಬ್ಜೆಕ್ಟ್, ದಿ ಮೈಂಡ್ ಇಸ್ ಟು ಥಿಂಕ್ ಅಬೌಟ್ ಇಟ್, ಟು ರಿಫ್ಲೆಕ್ಟ್ ಅಬೌಟ್ ಇಟ್, ಟು ಕಾಜಿಟೇಟ್ ಅಬೌಟ್ ಇಟ್. ಅಂದ್ರೆ ಏನು, ಬರೀ ಇಂದ್ರಿಯಗಳಿಗೆ ಪ್ಯಾಸಿವ್ ಆಗಿ ಇದು ಶರಣ ಹೋಗಿಲ್ಲ. ದಿ ಮೈಂಡ್ ಹ್ಯಾಸ್ ಟು ಪ್ಲೇ ಎ ಮೋರ್ ಆಕ್ಟಿವ್ ರೋಲ್. ಇದರಲ್ಲಿ ಈ ಗುಣ ಇದೆ, ಈ ಗುಣ ಇದ್ದದ್ರಿಂದ ಇದು ಚೆನ್ನಾಗಿ, ಅಂದ್ರೆ ವ್ಯಾಲ್ಯೂಯೇಷನ್. ದಿ ಇಂಡಿವಿಜುವಲ್ ಬಿಗಿನ್ಸ್ ಟು ಇವ್ಯಾಲ್ಯೂಯೇಟ್ ಥಿಂಗ್ಸ್. ಇದನ್ನು ಪರಾಮರ್ಶ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಈ ಭಗವದ್ಗೀತೆಯ ಎಂಟೈರ್ ಟೆಕ್ನಿಕ್ ಏನು, ನಾವು ಸಾಮಾನ್ಯವಾಗಿ ಲೈಫ್ನಲ್ಲಿ ಏನು ಟೆಕ್ನಿಕ್ಸ್ ಉಪಯೋಗಿಸ್ತೀವೋ ಅದನ್ನೇ ಯೋಗದಲ್ಲೂ ಉಪಯೋಗಿಸೋದು. ಮನುಷ್ಯನಿಗೆ ಯಾವುದು ಸಹಜವಾಗಿ ಬರೋಲ್ವೋ ಅದು ಯೋಗಕ್ಕೂ ಬರೋಲ್ಲ. ಈ ಸಹಜವಾಗಿ ನಮ್ಗೆ ಯಾವ್ಯಾವ ಕ್ರಿಯೆಗಳು ನಡೆಯುತ್ತೆಯೋ ಅದನ್ನೇನೆ ಒಂದು ಮಾರ್ಪಡಿಸಿ ನಾವು ಯೋಗ ಅಂತ ಮಾಡಬೇಕಾಗುತ್ತೆ. ಇಲ್ಲಿ ಹೀಗೆ ನಾವು ಒಂದು ವಿಷಯವನ್ನ ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದು ನನಗೆ ಪ್ರಯೋಜನ ಇದೆ, ಪ್ರಯೋಜನ ಇಲ್ಲ ಅಂತೆಲ್ಲ ಹೇಳ್ಬೇಕಾದ್ರೆ ಒಂದು ಇವ್ಯಾಲ್ಯೂಯೇಟ್ ಮಾಡ್ತೀವಿ ನಾವು, ಪರಾಮರ್ಶ ಅಂತ ಮಾಡ್ತೀವಿ. ಬರೀ ಇಂದ್ರಿಯಗಳು ತಮ್ಮಷ್ಟಕ್ಕೆ ತಾವೇ ಕೆಲಸ ಮಾಡೋದಕ್ಕೆ ಬಿಡೋಲ್ಲ, ಇಂದ್ರಿಯಗಳ ಜೊತೆ ಮನಸ್ಸು ಅಂತ ಹೋಗುತ್ತೆ. ಆದರೆ ಬಹಳ ಮಟ್ಟಿಗೆ ಈ ಇಂದ್ರಿಯಗಳಿಗೆ ಈ ಪ್ಲೇಸ್ ಎ ಸೆಕೆಂಡರಿ ರೋಲ್. ಈ ಮನಸ್ಸು ಈ ಯೋಗದಲ್ಲಿ ಸಾಧಕನಾದವನು ಯೋಗಾವಚರ ಅಂತ ಕರೀತಾನೆ. ಒನ್ ಹೂ ಹ್ಯಾಸ್ ಬಿಗನ್ ಟು ಮೂವ್ ಇನ್ ದಿ ಏರಿಯಾ ಆಫ್ ಯೋಗ, ಇವನನ್ನ ಯೋಗಾವಚರ ಅಂತ ಕರೀತಾರೆ. ಈ ಯೋಗಾವಚರ
he should take the side of the mind and examine the objects as well as the sensory processes. ಇದನ್ನು ಪರಾಮರ್ಶ ಅಂತ ಕರೀತಾರೆ. ಇದು ಯತಮಾನ ಸಂಜ್ಞ ಅಂತ ಮೊದಲನೇದು. ಇಲ್ಲಿ ಈ ರಾಗ ಪ್ರಚಾರಕ್ಕೆ ಅಡ್ಡಿ ಇಲ್ಲ. ದಿ ಇಂಡಿವಿಜುವಲ್ ಡಸ್ ನಾಟ್ ಹ್ಯಾವ್ ಹೀಸ್ ಓನ್ ಹ್ಯಾಂಗಪ್ಸ್ ಆರ್ ಐಡಲ್ಸ್. ಇದು ಮಾಡಬಾರ್ದು, ಇದು ಬಿಡಬಾರ್ದು ಅಂತ ಅಂಥದ್ದು ಏನು ಅವನಿಗೆ ನಿಗ್ರಹಗಳಿಲ್ಲ. ಆದ್ರೆ ಮನಸ್ಸು ಏನು ಮಾಡ್ತಾ ಇದೆ ಅಂತ ವಿಚಾರ ಮಾಡ್ತಾನೆ. He does not have any preconceived notions that this is good, this is bad, I must do this, I must do this. ಇಂಥದ್ದೇನು ಅವನಿಗಿಲ್ಲ. ಅದು ಎಲ್ಲೆಲ್ಲಿ ಇಂದ್ರಿಯ ಕೆಲಸ ಮಾಡುತ್ತೋ ಅಲ್ಲಿ ಮನಸ್ಸಿನ ರೋಲ್ ಏನು ಅಂತ ವಿಚಾರ ಮಾಡ್ತಾನೆ. ಇಲ್ಲಿ ಎಥಿಕಲ್ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ಎ ಪ್ರೀ ರಿಕ್ವಿಸಿಟ್. ಇಲ್ಲಿ ಬುದ್ಧಯೋಗದಲ್ಲಿ ಈ ಸ್ಟಾರ್ಟ್ಸ್ ಫ್ರಮ್ ಎನ್ ಇನ್ಕ್ವೈರಿ, ಎ ಫ್ರೀ ಇನ್ಕ್ವೈರಿ. ಇದು ಯತಮಾನ ಸೌಮ್ಯ ಅಂತ ಕರೀತಾರೆ. ಎರಡನೇದು ಯಸ್ ಸರ್ವತ್ರ ಗಣವೇ ಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ 57 ಹಿಂದಿಂದ ಹೋಗ್ತಾ ಇದ್ದೀವಿ. 57 ಯಾರು ಸರ್ವತ್ರ ಅದರ ಸಂಸಾರದಲ್ಲಿ ಎಲ್ಲ ಕಡೆಯೂ ಕೂಡ ಅನಭಿಸ್ನೇಹ ಅತಿಯಾದ ಸ್ನೇಹವನ್ನು ಇಟ್ಟುಕೊಳ್ಳದೆ. ಯಾಕೆಂದ್ರೆ ಮನುಷ್ಯನಿಗೆ ಅವನು ಯೋಗಿಯಾದವನಿಗೂ ಕೂಡ ಸಂಸಾರದಲ್ಲಿ ಆಸಕ್ತಿ ತಪ್ಪಿಸೋಕೆ ಸಾಧ್ಯ ಇಲ್ಲ. ಒಂದು ಸ್ನೇಹ ಅಂತ ಬಂದೇ ಬರುತ್ತೆ, ಸಹಜವಾಗಿ ಬರುತ್ತೆ. ಎಲ್ಲಿಯವರೆಗೆ ದೇಹ ಇದೆಯೋ, ಎಲ್ಲಿಯವರೆಗೆ ಇಂದ್ರಿಯಗಳಿದೆಯೋ, ಎಲ್ಲಿಯವರೆಗೆ ಮನಸ್ಸಿದೆಯೋ ಆಯಾ ವಿಷಯಗಳಲ್ಲಿ ನಾನು ನನ್ನದು ಅಂತನ್ನೋ ಒಂದು ಸ್ನೇಹ ಇದ್ದೇ ಇರುತ್ತೆ. ಆದ್ರಿಂದ ಇಲ್ಲಿ ಅಸ್ನೇಹ ಅಂತ ಹೇಳಿದೇನೆ ಕೃಷ್ಣ ಏನ್ ಹೇಳ್ತಾನೆ, ಅನಭಿಸ್ನೇಹ. ಅವನು ಅತಿಸ್ನೇಹ ಇಲ್ಲದೆ ಎಷ್ಟು ಬೇಕೋ ಅಷ್ಟಿರಬೇಕು. ದಸ್ ಫಾರ್ ಅಂಡ್ ನೋ ಫರ್ದರ್. ಈ ಸಂಘ ಯಸ್ ಸರ್ವತ್ರ ಅನಭಿಸ್ನೇಹ ತತ್ ತತ್ ಪ್ರಾಪ್ಯ. ಅಂದ್ರೆ ವಾಟ್ ಎವರ್ ಕಮ್ಸ್ ಅಬೌಟ್ ಅದನ್ನ ಶುಭ ಅಶುಭ ತನಗೆ ಒಳ್ಳೆಯದು ಕೆಟ್ಟದ್ದು ಮಾಡಿ ನ ಅಭಿನಂದತಿ ನ ದ್ವೇಷ್ಟಿ. ಒಳ್ಳೇದಾಯಿತು ಅಂತ ಹೇಳಿ ಹಿ ಡಸ್ ನಾಟ್ ಗೆಟ್ ಎಕ್ಸೈಟೆಡ್, ಅಥವಾ ಕೆಟ್ಟದ್ದಾಯಿತು ಹಿ ಡಸ್ ನಾಟ್ ಗೆಟ್ ಎಜಿಟೇಟೆಡ್. ಇದು ಎರಡನೇದು ವ್ಯತಿರೇಕ ಸೌಮ್ಯ. ವ್ಯತಿರೇಕ ಈ ಸ್ಟ್ಯಾಂಡಿಂಗ್ ಎಲ್ಲೂ ಫ್ರಮ್ ದಿ ಒಳ್ಳೆ ಪ್ರಾಸೆಸಸ್. ವ್ಯತಿರೇಕ ಅಂದ್ರೆ ಬೇರೆಯಾಗಿರೋದು ಅಂತ. ಈ ಯತಮಾನ ಸೌಖ್ಯದಲ್ಲಿ ಇವನೊಂದು ಸ್ವಲ್ಪ ಪಳಗಿದ ಮೇಲೆ ಎರಡನೇ ಸ್ಟೇಜ್ ಏನು, ಅವನಿಗೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಒಳ್ಳೇದು ಬಂದಾಗ ಇವನ ತಲೆ ನೆಲದಿ ಎಲ್ಲೂ ಹೋಗೋಲ್ಲ, ಅಥವಾ ಕೆಟ್ಟದ್ದು ಬಂದಾಗ ಮುದುಡಿಕೊಳ್ಳಲ್ಲ. ನಾಭಿನಂದತಿ ಅಂದ್ರೆ ಏನು, ಔದಾಸೀನ್ಯ ಅಂತ ಇರುತ್ತೆ. ಈ ಡೆವಲಪ್ಸ್ ಎ ಫ್ರಂಟ್ ಆಫ್ ಇಂಡಿಫರೆನ್ಸ್ ಟು ದಿ ಥಿಂಗ್ಸ್ ದಟ್ ಹ್ಯಾಪನ್. ವೇದಾಂತ ದೇಶಕರು ಏನು ಹೇಳ್ತಾರೆ ಇದಕ್ಕೆ, ಬಲಾತ್ ಸಂಹೃತಾನ್ಯಪಿ ಬಾಹ್ಯೇಂದ್ರಿಯಾಣಿ. ಇವನು ಯತಮಾನ ಸಂಖ್ಯೆಯಲ್ಲಿ ಯೋಗಿಯಾದವನು ಸಾಮಾನ್ಯ ಮನುಷ್ಯರು ಮಾಡೋದೆಲ್ಲ ಇವನು ಮಾಡೋಲ್ಲ. ಅವನ ಆಹಾರ ವಿಹಾರಗಳಲ್ಲೆಲ್ಲ ಒಂದು ಸ್ವಲ್ಪ ರಿಸ್ಟ್ರೆಂಟ್ ತಾನಾಗಿ ಬರುತ್ತೆ. ಇವನು ಬೇಕು ಅಂತಲ್ಲ. ಯೋಗಿಯಾದವನು ಹಿ ಕಾಂಟ್ ಅಫೋರ್ಡ್ ಟು ಡೂ ಆಲ್ ದಿ ಥಿಂಗ್ಸ್ ದಟ್ ದಿ ನಾರ್ಮಲ್ ಪೀಪಲ್ ಡೂ. ಹಿ ವುಡ್ ಹ್ಯಾವ್ ಟು ಇಂಟ್ರೊಡ್ಯೂಸ್ ಸಮ್ ರಿಸ್ಟ್ರೆಂಟ್ ಇನ್ ಹಿಸ್ ವರ್ಕ್. ಹೀಗಾದಾಗ ಇಂದ್ರಿಯಗಳು, ಬಾಹ್ಯೇಂದ್ರಿಯಗಳು ಬಲವಂತವಾಗಿಯೇನೆ ನಿಗ್ರಹ ಅಂತ ಆಗುತ್ತೆ. ಅವನು ಹೊರಗಡೆ ನೋಡೋಲ್ಲ, ಅಲ್ಲಿ ನೋಡೋಲ್ಲ, ಬಾಯಿ ಚಪಲ ತೀರಿಸ್ಕೊಳ್ಳೋಲ್ಲ. ಅಂದ್ರೆ ಏನು, ಇಂದ್ರಿಯಗಳಿಗೆ ಬಲವಂತವಾಗಿ ಒಂದು ನಿಗ್ರಹ ಅಂತ. ಅಂದ್ರೇನು, ಒಳಗಿನ ನಿಗ್ರಹ ಅಲ್ಲ, ಹೊರಗಿನ ಎನ್ವಿರಾನ್ಮೆಂಟಲ್ ಕನ್ಸ್ಟ್ರೈನ್ಸ್ ಇಂಟ್ರೊಡ್ಯೂಸ್ ಫಾರ್ ಎನ್ ಇಂಡಿವಿಜುವಲ್ ಹೂ ಹ್ಯಾಸ್ ಆಪ್ಟೆಡ್ ಫಾರ್ ದಿಸ್ ಪಾತ್. ನಾನು ಈ ದಾರಿಯಲ್ಲಿ ಹೋಗ್ತೀನಿ ಅಂತ ಮಾಡಿಕೊಂಡಾಗ ಸಹಜವಾಗಿ ಅವನು ಹಿ ಮಸ್ಟ್ ರೆಗ್ಯುಲೇಟ್ ಹಿಸ್ ಲೈಫ್. ಅದು ಬೇಡ, ಇದು ಬೇಡ, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಏನೇನೋ ಹಾಕೋತಾರೆ. ಇದು ಹೊರಗಡೆಯಿಂದ ಬಂದ ನಿಗ್ರಹಗಳು, ಒಳಗಡೆಯಿಂದ ಬಂದದ್ದಲ್ಲ. ಇವರ ಮೆಂಟಲ್ ಮೆಚ್ಯೂರಿಟಿಯಿಂದ ಬಂದದ್ದಲ್ಲ. ಇದು ಹೊರಗಡೆ ಅಗತ್ಯವಾಗಿ ಇರಬೇಕಾದದ್ದು. ಅದು ಡಿಸಿಪ್ಲಿನಿಂಗ್ ಫ್ರಮ್ ಔಟ್ಸೈಡ್. ಅದರಿಂದ ಇಲ್ಲಿ ಹೇಳ್ತಾರೆ, ಬಲಾತ್ ಸಂಹೃತಾನ್ಯಪಿ ಬಾಹ್ಯೇಂದ್ರಿಯಾಣಿ. ಇಲ್ಲಿ ಮೊದಲನೇ ಯತಮಾನ ಸಂಖ್ಯೆಯಲ್ಲಿ ಇವನ ಕಟ್ಟುಪಾಡು ಎಲ್ಲ ಹೊರಗಡೆಯಿಂದ ಬರುತ್ತೆ. ಒಳಗಡೆಯಿಂದ ಸ್ಥಿತಪ್ರಜ್ಞನಾಗಿ ಬರತಕ್ಕದ್ದಲ್ಲ. ಹೊರಗಡೆಯಿಂದ ಕಟ್ಟುಪಾಡು ಬಂದರೂ ಕೂಡ
ಸಾವಶೇಷರಾಗದ್ವೇಷಾದಿ ದೋಷ ಕಲುಷಿತಂ ಮನಃ ಪುನಃ ಪುನಃ ಅವಸರೇ ಪ್ರೇರೇಪಯೇತ್. ಇವನು ಈ ಯೋಗದಲ್ಲಿ ಆರಂಭ ಮಾಡೋದಕ್ಕೆ ಎಷ್ಟೋ ದಿವಸ ಮುಂಚೆ, ಎಷ್ಟೋ ವರ್ಷಗಳ ಮುಂಚೆ, ಎಷ್ಟೋ ಜನ್ಮಗಳ ಮುಂಚೆ ರಾಗದ್ವೇಷಗಳನ್ನು ಇವನು ಅನುಭವಿಸಿದ್ದಾನೆ. ರಾಗ ದ್ವೇಷ ಇತ್ಯಾದಿ ಎಲ್ಲ ಇವನಿಗೆ, ಎಲ್ಲ ಇಮೋಷನ್ಸ್ ಎಲ್ಲ ಇವನಿಗಿದೆ. ಅದರಿಂದ ಕಲುಷಿತ ಮನಃ, ಈ ಮನಸ್ಸು ಇದ್ದಕ್ಕಿದ್ದ ಹಾಗೆ ಅದನ್ನು ತೊಳಿತೀನಿ ಅಂತ ಹೇಳಿ ಅದನ್ನ ತೊಳೆಯೋದು ಕಷ್ಟ. ಹೀಗೆ ರಾಗದ್ವೇಷಾದಿ ದೋಷ ಕಲುಷಿತ ಮನಃ ಪುನಃ ಪುನಃ ಅವಸರೇ ಪ್ರೇರಗೆ. ಅವಕಾಶ ಸಿಕ್ತು ಅಂದ್ರೆ ಮನಸ್ಸು ಆ ಕಡೆ ಹೋಗುತ್ತೆ. ಎಷ್ಟು ಇಂದ್ರಿಯ ನಿಗ್ರಹ ಮಾಡಿದ್ರೂ ಕೂಡ ಪುನಃ ಪುನಃ ಅವಸರೇ, ಒಂದು ಸಮಯದಲ್ಲಿ ಅದು ಹೊರಟೋಗುತ್ತೆ. ಆ ಒಂದು ದಟ್ ಕಾಮ್ನೆಸ್, ದಟ್ ಪೀಸ್ ಆಫ್ ಮೈಂಡ್, ದಟ್ ಅದೆಲ್ಲ ಹೊರಟೋಗುತ್ತೆ. ಪುನಃ ಪುನಃ ಅವಸರೇ ಪ್ರೇರಗೆ. ತನ್ನ ದಾರಿ ಹಿಡ್ಕೊಂಡು ರಾಗದ್ವೇಷಾದಿಗಳಿಗೆ ಹೋಗುತ್ತೆ. ಇವನಿಗೆ ಕೋಪ ಅಂತ ಬರುತ್ತೆ, ಸಿಟ್ಟು ಅಂತ ಬರುತ್ತೆ, ಒಂದು ಕಡೆ ಕಾಮನೆ ಅಂತ ಬರುತ್ತೆ. ಪುನಃ ಪುನಃ, ಯಾಕೆಂದ್ರೆ ಮನಸ್ಸಿನ ಸ್ವಭಾವವೇ ಹಾಗಾಗ್ಬಿಟ್ಟಿದೆ. ದೋಷ ಕಲುಷಿತ ಮನ. ವಿ ಆರ್ ನಾಟ್ ಟ್ರೀಟಿಂಗ್, ವಿ ಆರ್ ನಾಟ್ ಡೀಲಿಂಗ್ ವಿತ್ ಎ nascent mind, a raw mind, the mind which is already loaded with a huge lot of impressions. ಇಂಥ ಮನಸ್ಸನ್ನು ನಾವು ತಿರುಗಿಸಬೇಕಾದ್ರೆ ಅದು ಅಷ್ಟು ಸುಲಭ ಅಲ್ಲ. ಪುನಃ ಪುನಃ ಅವಸರೇ ಪ್ರೇರಯೇತ್. ಸ್ವಯಂಚ ಆತ್ಮನಿ ಸ್ಥಾತು ನ ಶಕ್ನುಯಾತ್. ಈ ಮನಸ್ಸು ತನ್ನಷ್ಟಕ್ಕೆ ತಾನೇ ಆತ್ಮನಲ್ಲಿ ಹೋಗಿ ನಿಲ್ತೀನಿ, ನಿಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತನೋದು ಮನಸ್ಸಿಗೆ ಸಾಧ್ಯ ಇಲ್ಲ. ಆ ಮನಸ್ಸಿಗೆ ಆ ಪ್ರವೃತ್ತಿ ತಪ್ಪು ಹೋಗಿದೆ. ಮನಸ್ಸಿನ ಪ್ರವೃತ್ತಿ ಹೊರಗೆ ಹೋಗುವಂತಹ ಪ್ರವೃತ್ತಿಗಳೇ ವಿನಃ ನನ್ನನ್ನು ಕುರಿತು ಆಲೋಚನೆ ಮಾಡ್ಕೊಳ್ತೀನಿ ಅಂತ 2 ನಿಮಿಷ ಕೂತ್ರೆ ಬೇಜಾರಾಗುತ್ತೆ. ಮನಸ್ಸು ಎಲ್ಲೆಲ್ಲೋ ಹರಿದೋಗುತ್ತೆ. ಇದು ಸ್ವಯಂಚ ಆತ್ಮನಿ ಸ್ಥಾತು ನ ಶಕ್ನುಯಾತ್. ಮನಸ್ಸಿಗೆ ತಾನೇ ಈ ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನು, ಇಂದ್ರಿಯಗಳ ಜೊತೆ ಹೋಗೋದು ಮನಸ್ಸಿಗೆ ಅಭ್ಯಾಸ ಆಗಿರೋದ್ರಿಂದ ಮನಸ್ಸನ್ನ ಒಳಗಡೆ ದಬ್ಬಬೇಕು, ತಾನಾಗಿ ಒಳಗಡೆ ಹೋಗೋಲ್ಲ. ಇದು ಯತಮಾನ ಅಂದರೆ ನಾವು ಎಲ್ಲಿ ಯತ್ನ ಪಡಬೇಕು ಅಂದ್ರೆ ಸಹಜವಾಗಿ ನಡೆಯೋದಕ್ಕೆ ಯತ್ನ ಪಡಬೇಕಾಗಿಲ್ಲ. ನಾವು ಮನಸ್ಸು ಒಳಗಡೆ ಹೋಗೋಲ್ಲ, ಹೊರಗಡೆನೇ ಹೋಗ್ತೀನಿ ಅಂತ ಅನ್ನುತ್ತೆ ಮನಸ್ಸು. ನಾವು ಅದನ್ನು ಹಿಡಿದು ಒಳಗಡೆ ದಬ್ಬಬೇಕು. ಸ್ವತಃ ತಾನ ಮಾಡೋದು ಸಾಧ್ಯ ಇಲ್ಲ. ಅತಃ ಪಕ್ವಾವಶಿಷ್ಟರಾಗದ್ವೇಷಾದೀನ್ ಔದಾಸೀನ್ಯ ಅನಭಿನಂದನ ದ್ವೇಷಾದಿ ಕ್ರಮೇಣ ಪಚೇತ್. ಇವಾಗ ಈ ಸೆಕೆಂಡ್ ಸ್ಟೇಜ್ನಲ್ಲಿ ಮನಸ್ಸಿಗೆ ಒಂದು ಅಡ್ವಾಂಟೇಜ್ ಏನಾಗಿದೆ, ಕೆಲವು ಭಾವನೆಗಳು ಇನ್ನೂ ಹಸಿಯಾಗಿದೆ. ಆದರೆ ಯತಮಾನ ಸಂಖ್ಯೆಯಲ್ಲಿ ಸ್ವಲ್ಪ ಇವನಿಗೆ ಸಂಯಮ, ನಿಯಮ, ಯಮನಿಯಮಗಳನ್ನು ಪಡೆದಿರೋದ್ರಿಂದ ಕೆಲವು ಭಾವನೆಗಳು ಪಕ್ವವಾಗಿದೆ. ಸಮ್ ಆಸ್ಪೆಕ್ಟ್ಸ್ ಆಫ್ ದಿ ಮೈಂಡ್ ಆರ್ ರೈಪನ್ಡ್, ಅದರ್ ಆಸ್ಪೆಕ್ಟ್ಸ್ ಆಫ್ ದಿ ಮೈಂಡ್ ಆರ್ ರಾ. ಇವನೇನ್ ಮಾಡಬೇಕು, ಯಾವ ಭಾವನೆಗಳು ಪಕ್ವವಾಗಿದೆಯೋ ಪಕ್ವಾವಶಿಷ್ಟರಾಗದ್ವೇಷಾದೀನ್ ಔದಾಸೀನ್ಯ ಅನಭಿನಂದನ ದ್ವೇಷಾದಿಕ್ರಮೇಣ ಪಚೇತ್. ಹಾಗೆ ಅಲ್ಲಿ ಒಂದು 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 ಸಿಮಿಲಿ ಕೊಡ್ತಾರೆ. ಹಾಗೆ ಒಂದು ಒಣಗಿದ ಮಾವಿನ ಹಣ್ಣನ್ನ, ಅಂದ್ರೆ ಹಸಿಯ ಮಾವಿನ ಹಣ್ಣನ್ನ ಕಳಿತ ಮಾವಿನ ಹಣ್ಣಿನ ಜೊತೆ ಸೇರಿಸಿದ್ರೆ ಅದು ಹೇಗೆ ಬೇಕು ಕಳಿಯುತ್ತೋ ಹಾಗೆ ಮನಸ್ಸಿನಲ್ಲಿ ಈ ಕಳಿತ ಭಾವನೆಗಳು ಅಂತ ಕೆಲವಿರುತ್ತೆ, ಇನ್ನೂ ಹಸಿಯಾಗಿರೋದು ಕೆಲವಿರುತ್ತೆ. ಇದಕ್ಕೆ ಸೇರಿಸಿ ನಾವು ಆ ಮನಸ್ಸನ್ನು ಒಳಗಡೆ ಪ್ರಯತ್ನ ಪಡಬೇಕು. ಅಂದ್ರೆ ಏನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲಿಯವರೆಗೆ ಬಾಹ್ಯ ಪ್ರವೃತ್ತಿಯೇ ಮನಸ್ಸಿಗಿರುತ್ತೋ ಆಗ ಒಳಗಡೆ ಶೂನ್ಯ ಇವ ಭಾಸತೆ. ಒಳಗೇನೋ ಇದ್ದಾಗೆ ಅವನಿಗೆ ಕಾಣಿಸೋಲ್ಲ. ಮನಸ್ಸಲ್ಲಿ ಏನಿದೆ, ಮನಸ್ಸು ಅಂದ್ರೆ ಏನು ಶೂನ್ಯ ಅಂತ ತಿಳ್ಕೊಂಡಿರ್ತಾನೆ ಅವನು. ಯದಾ ಬಹಿರ್ಮುಖ ಪ್ರವೃತ್ತಿ, ಹೊರಗಡೆ ಪ್ರವೃತ್ತಿ ಇರೋರಿಗೆ ಮನಸ್ಸು ಅಂದ್ರೆ ಏನು, ಅದೇನು ಶೂನ್ಯ, ಇಂದ್ರಿಯಗಳ ಜೊತೆ ಹೋಗೋದೇ ಮನಸ್ಸು ಅಂತ ತಿಳ್ಕೊಂಡಿರ್ತಾರೆ. ಈ ಅಂತರ್ಮುಖ ಪ್ರವೃತ್ತಿ ಬಂತಲ್ಲ, ಅಂತಃಪ್ರಾವಣ್ಯ ಸಮಯೇ, ಅಂತಃಪ್ರಾವಣ್ಯ ಅಂದ್ರೆ ಒಳಗೆ ಹೋಗತಕ್ಕಂತಹ ಪ್ರವೃತ್ತಿ ಇರುವಾಗ ಅಂತಹ
ನಿಗೂಢ ಕಲಹ ಸಂಭ್ರಮ ಸಂಪದಾದೀನ್ ಪಶ್ಯತಿ. ಒಂದ್ಸಾತಿ ಇಫ್ ಯು ಕ್ಲೋಸ್ ಯುವರ್ ಐಸ್ ಅಂಡ್ ಟ್ರೈ ಟು ಲುಕ್ ಇನ್ ಟು ಯುವರ್ ಮೈಂಡ್, ಅದರಲ್ಲಿ ಏನೇನೋ ಬದಲುಗಳು, ಒಂದು ಸಂತೆ, ಒಂದು ಜಗಳ ಎಲ್ಲವೂ ಕಾಣೋದಕ್ಕೆ ಶುರುವಾಗುತ್ತೆ ಮನಸ್ಸಲ್ಲಿ. ಅಂದ್ರೆ ಮನಸ್ಸು ನೋಡದೇ ಇರೋ ಹೊರಗೆ, ಒಳಗೆ ನೋಡದೇ ಇರೋವರೆಗೆ ಒಳಗೇನಿಲ್ಲ. ಒಂದ್ಸಾತಿ ಒಳಗೆ ನೋಡಿದ್ರಿ ಅಂತಂದ್ರೆ ಮನಸ್ಸನ್ನ ಭೂತ ಪಿಶಾಚ ಇಷ್ಟ ಇವ, ಭೂತಗಳು ಕುಣಿತಾ ಇರೋ ಹಾಗೆ, ಪಿಶಾಚಗಳು ಕುಣಿತಾ ಇರೋ ಹಾಗೆ, ಅಲ್ಲಿ ಸಂಭ್ರಮ, ಅಲ್ಲಿ ಗೊಂದಲ ಎಲ್ಲ. ಅಂದ್ರೆ ಇವರು ಯೋಗಿಗೆ ಅವರಿಗೆ ಇದೊಂದು ದೊಡ್ಡ ಅಂತರಾಯ. ಇದನ್ನ ನೋಡಿ ಅವನು ಹೆದರ್ ಬಿಟ್ರೆ ಅಂತರ್ಮುಖ ಪ್ರವೃತ್ತಿ, ಅಂತ ಪ್ರಾವಣ್ಯವೇ ಇಲ್ಲ. ಹೀಗೆ ಮಾಡುವಾಗ ಅವನಿಗೆ ಈ ವ್ಯತಿರೇಕ ಸಂಜ್ಞೆಯಿಂದ ಇವನು ಹೀಗೆಲ್ಲ ಇದ್ರೂ ಕೂಡ ಔದಾಸೀನ್ಯ, ಎಲ್ಲ ಮನಸ್ಸಿನ ವ್ಯಾಪಾರಗಳು, ಮನಸ್ಸು ನನ್ನದು. ಆದ್ರಿಂದ ಇದು ಈಗ ಆಸ್ ಆಬ್ಜೆಕ್ಟಿವ್ ಆಸ್ ದಿ ಥಿಂಗ್ಸ್ ಆಫ್ ದಿ ಔಟ್ಸೈಡ್. ಹೊರಗಡೆ ರೂಪಾದಿಗಳೇ ಹೇಗಿದೆಯೋ ಬೇರ್ಪಡಿಸಿರುವಂತಹ ಸ್ಥಿತಿ, ಇದು ಎರಡನೇ ವ್ಯತಿರೇಕ ಸಂಜ್ಞ. ಇಲ್ಲಿ ಅವನು ಬಳಸೋ ಆಯುಧ ಏನು? ಔದಾಸೀನ್ಯ. ಔದಾಸೀನ್ಯ ಅಂತನ್ನೋ ಮಾತು ಇವಾಗ ಸಾಮಾನ್ಯವಾಗಿ ಇಂಡಿಫರೆನ್ಸ್ ಅಂತನೋ ಅರ್ಥ ಬರುತ್ತೆ. ಉದಾಸೀನ ಅಂತಂದ್ರೆ ಅವನಿಗೇನು ಆಸಕ್ತಿ ಇಲ್ಲ, ಈ ಸ್ಲಾಟ್ಫುಲ್ ಲೆಥರ್ಜಿ, ಅವನಿಗದ್ರ ಆಸಕ್ತಿ ಇಲ್ಲದೆ ಇದ್ರೆ ಉದಾಸೀನ ಅಂತಂತಾರೆ. ಆದರೆ ಸಂಸ್ಕೃತದಲ್ಲಿ ಔದಾಸೀನ್ಯ ಇದೆ ಟೆಕ್ನಿಕಲ್ ಟರ್ಮ್. ಉತ್ ಆಸೀನ, ಆಸ್ ಧಾತು, ಆಸ್ ಅಂದ್ರೆ ಕೂತ್ಕೊಳ್ಳೋದು ಅಂತ, ಆಸೀನ ಅಂದ್ರೆ ಕೂತ್ಕೊಂಡ್ರೋನು ಅಂತ, ಉತ್ ಆಸೀನ ಎದ್ದು ಕೂತ್ಕೊಂಡ್ರೋನು ಅಂತ ಅರ್ಥ. ಉದಾಸೀನ ಅಂತ ನಮ್ಮ ಒನ್ ಸಿಟ್ಸ್ ಅಪ್ ಇರೆಕ್ಟ್, ಅವನು ಉದಾಸೀನ. ಮಲ್ಕೊಂಡೋನು ಉದಾಸೀನ ಅಲ್ಲ, ನೀವು ಸುಮ್ಮನೆ ಕೂತ್ಕೊಂಡು ಇಲ್ಲ. ಉತ್ ಆಸೀನ ಅಂದ್ರೆ ಏನು? ಹಿ ಈಸ್ ಔಟ್ ಫಾರ್ ಸಮ್ ಎಫರ್ಟ್. ಇದು ಇವನು ಮನಸ್ಸಿನಲ್ಲಿ ಏನೇನು ಆಗ್ತಾ ಇದೆ ಎದ್ದು ಕೂತ್ಕೊಂಡು ನೋಡ್ತಾ ಇದ್ದಾನೆ ಅವನನ್ನು. ಅಂದ್ರೆ ಈ ಲುಕ್ಸ್ ಎಟ್ ದಿ ಮೈಂಡ್ ಅಲರ್ಟ್ ವಿತ್ ಅಲರ್ಟ್ನೆಸ್. ಇದು ಔದಾಸೀನ್ಯ. ಈ ಔದಾಸೀನ್ಯ ಇರೋದ್ರಿಂದ ನಾಭಿನಂದತಿ ನ ದ್ವೇಷ್ಟಿ. ಇದು ಬಂತು ಅಂತ ಇವರಿಗೆ ಅತಿ ಸಂತೋಷ ಆಗೋಲ್ಲ, ಅಥವಾ ಇದು ಕೆಟ್ಟದ್ದಾಯಿತು ಅಂದ್ರೆ ಅತಿ ದುಃಖ ಆಗೋಲ್ಲ. ಅದು ಎಷ್ಟಾಗಬೇಕೋ ಅಷ್ಟಾಗುತ್ತಷ್ಟೆ. ಇಲ್ಲಿ ನ ಅಭಿನಂದತಿ ನ ದ್ವೇಷ್ಟಿ ಅಂತ ಇಲ್ಲಿ ಬರುತ್ತಲ್ಲ, ದೇ ಆರ್ ದಿ ಕೀವರ್ಡ್ಸ್. ಇದ್ಯಾಕೆ ಅಂದ್ರೆ ಔದಾಸೀನ್ಯ. ಅಂದ್ರೆ ಔದಾಸೀನ್ಯದಲ್ಲಿ ಅವ್ರು ಹೇಳ್ತಾರೆ, ಸಂಗಲೇಶಾತ್ ವಿಷಯಾನುಭವೋಪಿ ನ ಅನಭಿಸ್ನೇಹ. ಇದು ಔದಾಸೀನ್ಯ ಭಾವ. ಅಂದ್ರೆ ಹಿ ಲಿವ್ಸ್ ನಾರ್ಮಲಿ. ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಮನಸ್ಸು ಕೆಲಸ ಮಾಡ್ತಾ ಇದೆ, ಆದ್ರೆ ಸಂಘ ಲೇಷ ಅಂತ ಅಲ್ಲಿ ಇದೆ. ದೇರ್ ಇಸ್ ಎ ಫ್ರಾಗ್ಮೆಂಟ್ ಆಫ್ ಇನ್ವಾಲ್ವ್ಮೆಂಟ್. ಪೂರ್ತಿ ಅವನ ಗುರಿ ಮುಟ್ಟದೇ ಇರೋದ್ರಿಂದ ಎಷ್ಟೋ ರಾಗದ್ವೇಷಾದಿಗಳು ಅವನ ಮನಸ್ಸಿನಲ್ಲಿ ಹಾಗೆ ಹಸಿಯಾಗಿ ನಿಂತಿವೆ. ಇದು ನಿಂತುಕೊಂಡಾಗ ವಿಷಯಗಳು ಇವನಿಗೆ ಪ್ರವೃತ್ತಿಯನ್ನ ಉಂಟು ಮಾಡಿದರೂ ಕೂಡ ಇದರಲ್ಲಿ ಔದಾಸೀನ್ಯ ಭಾವ ಅಂತ ಅನ್ನೋದನ್ನು ಅವನು ಅಭ್ಯಾಸ ಮಾಡಿಕೊಳ್ತಾನೆ. ಅದು ಡಿಟ್ಯಾಚ್ಮೆಂಟ್. ಅಂದ್ರೆ ಒಂಥರ ಈ ಒಂದೇನೋ ಒಂದು ನಾನ್ ಇನ್ವಾಲ್ವ್, ಏನು ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವರ್ ಅಂತ ನಾವು ಒಂದು ಸ್ಟೇಜ್ ಹೇಳ್ತಾರಲ್ಲ, ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವರ್, ಸಾಕ್ಷಿ. ಇವನ ಅದ್ರ ಒಳಗೆ ಹಾಗೆ ಇವನ ಮನಸ್ಸಿನಲ್ಲಿ ಆಗೋ ತಳಮಳ ಎಲ್ಲ ಇವನಿಗೆ ಹೊರಗಡೆ ಎಲ್ಲೋ ಪರದೆ ಮೇಲೆ ಆದ ಹಾಗೆ, ಹೊರಗಡೆ ಎಲ್ಲೋ ಆದ ಹಾಗೆ. ಇದು ಔದಾಸೀನ್ಯ ಅಂತ ಕರೀತಾರೆ. ಇದು ಎರಡನೇದು ವ್ಯತಿರೇಕ ಸಂಜ್ಞಾ ಅಂತ ಅನ್ನಿಸ್ಕೊಳ್ಳೋದು. ಆಮೇಲೆ 56ನೇ ಶ್ಲೋಕ ಇದೆಯಲ್ಲ, ದುಃಖೇಷ್ವನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗಭಯ ಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಅಲ್ಲಿ ದುಃಖೇಶು ಸತ್ಸು ಪ್ರಾಪ್ತೇಶು, ದುಃಖೇಶು ಅಂತ ಸತ್ಸಪ್ತಮಿ ಉಪಯೋಗ ಮಾಡಿದ್ದಾರೆ. ದುಃಖಗಳು ಬಂದವು ಅಥವಾ ದುಃಖಗಳು ಬರೋದ್ರಲ್ಲಿದೆ. ದುಃಖೇಶು ಸತ್ಸು, ದುಃಖೇಶು ಪ್ರಾಪ್ತೇಶು, ಅವು ಬರಲಾಗಿ, ಅಥವಾ ದುಃಖಗಳು ಭಾವಿ ರೂಪೇಣ ಮುಂದೆ ಬರತಕ್ಕಂಥದ್ದಾಗಿ ದುಃಖಗಳು ಕಾಣಿಸಿಕೊಂಡ್ರೆ ಸಾಮಾನ್ಯವಾಗಿ ಉದ್ವಿಗ್ನವನ ದಿ ಮೈಂಡ್ ಇರುತ್ತೆ. ಆದ್ರೆ ಇವನು ಅನುದ್ವಿಗ್ನಮನ. He does not allow his mind to get agitated.
ಈ ಹೊರಗಿನ ಒಂದು ಪ್ರಸಂಗ ಇವನ ಮನಸ್ಸಿನ ಮೇಲೆ ಒಂದು ಮುದ್ರೆಯನ್ನು ಒತ್ತೋದಕ್ಕೆ ಇವನು ಬಿಡೋಲ್ಲ. ದುಃಖೇಶು ಅನುದ್ವಿಗ್ನವನ, ಸುಖೇಶು ಸುಖಗಳು ಬಂದುವು, ಸತ್ಸು ಅಥವಾ ಅನಾಗತೇಶು ಇನ್ನೂ ಬರಲಿಲ್ಲ, ಇದರಲ್ಲಿ ಸ್ಪೃಹ ಅಂದ್ರೆ ಲಾಂಗಿಂಗ್, ಅಂದ್ರೆ ಒಳ್ಳೇದಂತ ಇದೆ ಅದು ಹೋಗಬಾರ್ದು, ಪ್ರಿಯ ವಿಯೋಗ ಅಂತ ಆಗಬಾರ್ದು, ಅಪ್ರಿಯ ಸಂಯೋಗ ಅಂತ ಆಗಬಾರ್ದು, ನಮಗೆ ಬೇಡವಾದದ್ದು ಬರಬಾರ್ದು, ಬೇಕಾದದ್ದು ಹೋಗಬಾರ್ದು. ಇದು ಸುಖ ಅಂತ ಅನ್ನೋದಕ್ಕೆ ಒಂದು ನಾರ್ಮಲ್ ಡೆಫಿನೇಷನ್. ಹೀಗೇನಾದ್ರೂ ಅಪ್ರಿಯವಾದದ್ದೇ ಬಂತು, ಪ್ರಿಯವಾದದ್ದು ಹೋಯಿತು ಅಂದ್ರೆ ಇಲ್ಲಿ ಅನುದ್ವಿಗ್ನ ಮನಃ ವಿಗತ ಸ್ಪೃಹ, ಈ ಬೇಕಾದದ್ದು ಇನ್ನೂ ಇರಲಿ ಅಂತನೋ ಸ್ಪೃಹ, ಒಂದು ಲಾಂಗಿಂಗ್ ಇದಿಲ್ಲ. ಅನಾಗತೇಶು ಸುಖೇಶು ಸ್ಪೃಹ ಇತ್ಯುಚ್ಯತೆ. ಸ್ಪೃಹ ಅಂದ್ರೆ ಡಿಸೈರ್ ಟು ಗೆಟ್ ಥಿಂಗ್ಸ್ ವಿಚ್ ಆರ್ ಪ್ಲೆಷರಬಲ್. ಸುಖೇಶು ವಿಗತ ಸ್ಪೃಹ, ಇದು ಸುಖ ನನಗೆ ಬರಲಿ ಅಂತಲೇ ಇವನು ತವಕ ಇಲ್ಲ. ಸುಖ ಒಂದು ವೇಳೆ ಬಂತು, ಇವರಿಗೆ ಇದು ನನ್ನ ಹತ್ರ ಯಾವಾಗಲೂ ಇರಲಿ ಅಂತನೋ ಬಯಕೆ ಇಲ್ಲ. ಇದು ಸುಖೇಶು ವಿಗತ ಸ್ಪೃಹ. ಇದು ಹೇಗೆ ಬರುತ್ತೆ ಅಂದ್ರೆ ಬೀದ ರಾಗ ಭಯ ಕ್ರೋಧ, ಮನಸ್ಸಿನ ವಾಸನೆಗಳಿದೆಯಲ್ಲ ಇದು ಮೂರು ಬಗೆಯಾಗಿದೆ. ಇದು ರಾಗ ಅಂತ ಒಂದು. ಈ ರಾಗ ಅಂತನ್ನೋದು ರಸರೂಪ. ಅದು ಒಂದ್ ಸಾರ್ತಿ ಬಂದರೆ ಅದು ರಸ್ಸಿ ಎಲ್ಲ ಕಡೆಯೂ ಹರಿಕೊಂಡು ಹೋಗೋದು ಅದರ ಸ್ವಭಾವ. ರಾಗ ಅಂದ್ರೆ ರಂಜನ ಅಂತ ಹೇಳ್ತಾರೆ. ಅದೇನು ಮನಸ್ಸಿನಲ್ಲಿ ಒಂದು ಬಯಕೆ ಬಂದರೆ ಇಡೀ ಮನಸ್ಸಿಗೆ ಅದು ಬಣ್ಣ ಹಾಕಲಾಗಿದೆ. ಒಂದು ಬಟ್ಟೆಯನ್ನ ಬಣ್ಣದ ನೀರಿನಲ್ಲಿ ಎತ್ತಿದ್ರೆ ಇಡೀ ಬಟ್ಟೆ ಎಲ್ಲ ಯಾವ ಬಣ್ಣ ತಳ್ಕೊಡುತ್ತಲ್ಲ, ಇದನ್ನ ರಾಗ ಅಂತ ಕರೀತಾರೆ. ರಾಗ ಅಂತ ಅನ್ನೋದು ರಂಜನ, ವಸ್ತ್ರರಂಜನ ಅಂತ ಅನ್ನೋದು ರಾಗ ಅಂತ. ಹಾಗೆ ಮನಸ್ಸು ಒಂದು ಬಯಕೆ ಬಂದರೂ ಕೂಡ ಇಡೀ ಮನಸ್ಸು ಅದರಿಂದ ಅದ್ದಲ್ಪಟ್ಟ ಹಾಗಿರುತ್ತೆ. ಈ ರಾಗ ಇದು ಎಲ್ಲಿಯವರೆಗೆ ಬರೋಲ್ಲ ಅಂತ ಒಂದು ಹೆದರಿಕೆ ಇರುತ್ತೋ, ಬರಬೇಕು ಅಂತ ನಾವು ಬಯಕೆ ಇದೆ, ಅದರದ್ದು ಬರೋ ಸಂಭವ ಕಡಿಮೆ ಅಂತಿದ್ರೆ ಅದು ಭಯ. ರಾಗಕ್ಕೆ ಅನುಬಂಧಿಯಾಗಿ ಭಯ. ಮತ್ತೆ ರಾಗ ಇದು ಎಲ್ಲಿಯಾದ್ರೂ ಉಚ್ಛಿತ್ತಿ ಇದೆ, ಇದಕ್ಕೊಂದು ಛೇದ ಇದೆ, ಇದಕ್ಕೊಂದು ಅಡ್ಡಿ ಇದೆ, ಇದಕ್ಕೊಂದು ನಿಯತಿ ಇದೆ ಅಂತ ಅನ್ನುವಾಗ ಕ್ರೋಧ. ಸೊ ಭಯ, ಕ್ರೋಧ, ರಾಗ ದೇ ಫಾರ್ಮ್ ಒನ್ ಗ್ರೂಪ್. ಆದ್ರಿಂದ ಇವನು ವೀತರಾಗ ಭಯ ಕ್ರೋಧ ಏಕವಚನದಲ್ಲೇ, ಇದು ಏಕವಚನ ಸಮುಚ್ಚಯಾರ್ಥದ ಏಕವಚನ ಅಲ್ಲ. ರಾಗ ಭಯ ಕ್ರೋಧ ಒಂದು, ಇಟ್ಸ್ ಅ ಕಾಂಪೋಸಿಟ್ ಎಂಟಿಟಿ. ರಾಗ ಭಯ ಕ್ರೋಧ, ಯಾಕೆಂದ್ರೆ ರಾಗ ಮುಖ್ಯವಾಗಿ, ಭಯ ಕ್ರೋಧಗಳು ಅದಕ್ಕೆ ಅನುಬಂಧಿಯಾಗಿ ಬರುತ್ತೆ. ರಾಗದ ಭೀತಿ, ರಾಗ ಬರುತ್ತೋ ಇಲ್ವೋ ಸಂಭಾವ್ಯ ಭೀತಿ, ಅದು ಭಯ. ಅಥವಾ ಇದರ ಉಚ್ಛೇದ, ಇದು ಕ್ರೋಧ. ಹೀಗೆ ವೀತರಾಗ ಭಯ ಕ್ರೋಧ. ಆಗ ಸ್ಥಿತಧೀಹಿ, ಅವನ ಮನಸ್ಸು ಒಂದು ನೆಲೆಯಾಗಿ ನಿಂತರೆ ಆಗ ಮುನಿರುಚ್ಯತೆ, ಅವನನ್ನು ಮುನಿ ಅಂತ ಕರೀತಾರೆ. ಇಲ್ಲಿ ಮುನಿ ಅಂತ ಅನ್ನೋದು ಈ ಸ್ಥಿತಪ್ರಜ್ಞಾ ಅಂತ ಅನ್ನೋದಕ್ಕೆ ಪರ್ಯಾಯ ಪದ ಅಲ್ಲ. ಮುನಿ ಅಂತ ಅನ್ನೋ ಮಾತಿಗೆ ಒಂದು ಧಾತು ನಿಷ್ಪತ್ತಿಯಿಂದ ಅರ್ಥ ಮನನಶೀಲೋ ಮುನಿ, ಮನ ಧಾತು. ಮನ ಅಂದ್ರೆ ಆಲೋಚನೆ ಮಾಡೋದು ಅಂತ ಅರ್ಥ. ಈ ಮುನಿ ಅಂತ ಅನ್ನೋ ಮಾತ್ರ ಆಲೋಚನೆ ಮಾಡತಕ್ಕಂತಹ ಶಕ್ತಿ ಇರತಕ್ಕಂಥ ಅವನು ಮನನಶೀಲ. ಏನನ್ನ ಮನನ ಮಾಡ್ತಾ ಇದ್ದಾನೆ? ಪ್ರಕರಣದಿಂದ ಆತ್ಮ ಮನನಶೀಲ. ಆತ್ಮನನ್ನ ಇವನು ನೇರವಾಗಿ ನೋಡಿ ಆತ್ಮನ ವಿಚಾರವಾಗಿ ಚಿಂತನೆ ಮಾಡೋದಕ್ಕೆ ಸಾಧ್ಯವಾಗಿರುತ್ತೆ ಇವನಿಗೆ. ಇದು ಸ್ಥಿತಧೀಹಿ. ಮನಸ್ಸನ್ನ ಹೊರಗಡೆಯಿಂದ ಒಳಗಡೆಗೆ ತಂದು ಆತ್ಮನ ಎದುರಿಗೆ ನಿಲ್ಲಿಸಿ ಆತ್ಮನನ್ನ ಕುರಿತು ಆಲೋಚನೆ ಮಾಡತಕ್ಕಂತಹ ಶಕ್ತಿ ಇವನಿಗೆ ಬಂತು. ಆಗ ಮುನಿಹಿ ಇತಿ ಉಚ್ಯತೆ, ಅವನನ್ನು ಮುನಿ ಅಂತ ಕರೀತಾರೆ. ಸ್ಥಿತಪ್ರಜ್ಞನನ್ನ ಇಲ್ಲಿ ಮುನಿ ಅಂತನೋ ಅವಸ್ಥೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. 57 ಶ್ಲೋಕ ಇಲ್ಲಿ ಏನ್ ಹೇಳ್ತಾರೆ ಕವಿರಾಂತ ದೇಶಿಕರು? ತತಃ ಪಕ್ವೇಪಿ ದೋಷಶೇಷೆ
ಅನಾದಿ ವಿಷಯಾನುಭವ ಭಾವಿತ ವಾಸನಾ ಮಾತ್ರಮಾತ್ಮಾನಂ ಅನುಬಭೂಷಂತಿ ಶೇಮುಷೇಂ ಈಗ ನಮಗೆ ಗೋಚರವಾಗತಕ್ಕಂಥ ಮನಸ್ಸಿನಲ್ಲಿ ಕೆಲವು ನಮ್ಮ ಹಿಡಿತಕ್ಕೆ ಸಿಗುವಂತಹದ್ದಿದೆ. ನಾವು ಮನಸ್ಸಿನಲ್ಲಿ ಗುರುತಿಸ್ಕೊಳ್ಳೋದು ಸ್ವಲ್ಪ ಇಂಟ್ರಾಸ್ಪೆಕ್ಷನ್, ಸ್ವಲ್ಪ ಪರಾಮರ್ಶೆ ಮಾಡಿದರೆ ಈ ಒಂದು ಯೋಚನೆ, ಇದರ ಸ್ವರೂಪ ಇಂಥದ್ದು, ಇದರ ಫಲ ಇಂಥದ್ದು, ಇದರ ಕಾರಣ ಇದು ಅಂತ ಹೇಳೋದಕ್ಕೆ ಬರುತ್ತೆ. ಹೀಗೆ ಇವನು ಅಭ್ಯಾಸದಿಂದ ಈ ರಾಗದ್ವೇಷಾದಿಗಳ ವಾಸನೆ ಎಲ್ಲಿಯವರೆಗೆ ಉದ್ಬುದ್ಧವಾಗಿದೆಯೋ ಅದನ್ನೆಲ್ಲ ಇವನು ಗ್ರಹಣ ಮಾಡ್ತಾನೆ. ಇದು ಮನಸ್ಸಿನ ಸ್ವಭಾವ ಏನು, ಒಂದು ಸಾರ್ತಿ ಇದು ಅರಿವಿಗೆ ಬಂತು ಅಂದರೆ ಅದರ ಬಲ ಕಡಿಮೆ ಆಗುತ್ತೆ. ಇದು ಸಹಜವಾಗಿ ಮನಸ್ಸಿನ ಒಂದು ಪರಾಮರ್ಶೆಯಲ್ಲಿ ಇರತಕ್ಕಂಥ ಗುಣ. ಆಸ್ ಸೂನ್ ಆಸ್ ಯು ವಾಚ್ ಎ ಥಾಟ್, ದಿ ಥಾಟ್ ವಿಲ್ ಡಿಸಪಿಯರ್, ದಿ ಥಾಟ್ ವಿಲ್ ವೀಕ್. ಆ ಥಾಟ್ ಇನ್ನೊಂದು ಥಾಟ್ ಬಂದ್ಬಿಡುತ್ತೆ. ಸೊ ಇದು ಪರಾಮರ್ಶ ಅಂತನ್ನೋದೇನೇ ಒಂದು ಆಯುಧ ಅಂತ ಹೇಳ್ತಾರೆ. ಪರಾಮರ್ಶ ಎಲ್ಲರಲ್ಲಿಯೂ ಇದೆ, and it occurs even in modern psychoanalysis. Psychoanalysis, attention to thought will weaken the thought. If you know your ailment, you will be rid of that anxiety. In psychoanalysis ನಲ್ಲಿ ಈ ಟಾಕಿಂಗ್ ಕ್ಯೂರ್ ಅಂತಂತಾರೆ. ಇವನ್ ಮನಸ್ಸಲ್ಲಿ ಏನ್ ಕಾಡ್ತಾ ಇದೆ ಅಂತ ತಿಳ್ಕೊಂಡ್ರು ಸಾಕು, ಅದು ಹೊರಟೋಗುತ್ತೆ. ಅದರ ಅದು ಯೋಗದ ಪರಿಭಾಷೆಯಲ್ಲಿ ಅದೇ ಇರೋದು. ಈ ಪರಾಮರ್ಶ ಅಂತ ಅನ್ನೋದನ್ನೇ ಒಂದು ವಿಧಿ ಅಂತ ಹೇಳ್ತಾರೆ. ಪರಾಮರ್ಶೇತ್, ಇವಾಗ ಆಲೋಚನೆಗಳನ್ನ ನಾವು ಸುಮ್ಮನೆ ಇಫ್ ಯು ಫೋಕಸ್ ಅಟೆನ್ಷನ್ ಆನ್ ಇಟ್, ಇಟ್ ವಿಲ್ ವೀಕ್, ಇಟ್ ವಿಲ್ ಲೂಸ್ ಇಟ್ ಸ್ಟ್ರೆಂಗ್. ಅಂದ್ರೆ ಏನು, ಎಲ್ಲಿಯವರೆಗೆ ನಾವು ವಿ ಆರ್ ಎಟ್ ದಿ ಮರ್ಸಿ ಆಫ್ ದಿ ಥಾಟ್ ಅನವೇರ್ಸ್, ಆಗ ಅದಕ್ಕೊಂದು ಸ್ಟ್ರೆಂತ್ ಇರುತ್ತೆ. ನಾವು ಎದುರಿಗೆ ನಿಂತು ಇದು ನನ್ನ ಥಾಟ್ ಅಂತ ಅಂದುಕೊಂಡ್ರೆ ಆ ಥಾಟ್ಗೆ ಒಂದು ಇದೊಂದು ಹಿಂದೆ ಪರಾಮರ್ಶದಲ್ಲಿ ಇವರೇನು ಹೇಳ್ತಾರೆ ವೇದಾಂತ ದೇಶಿಕರು, ಪಕ್ವೇಪಿ ದೋಷಶೇಷೆ, ನಮ್ಮಲ್ಲಿ ಈಗ ನಮ್ಮ ಅರಿವಿಗೆ ಏನೇನು ಬರುತ್ತೋ ಅದನ್ನೆಲ್ಲ ನಾವು ಹಿಡಿದು ಅದನ್ನೆಲ್ಲ ಸ್ವಲ್ಪ ಅದನ್ನ ಪಕ್ವ ಅಂದ್ರೆ ಅದನ್ನ, ಈ ಪಕ್ವ ಅಂತ ಮಾತು, ಅಪಕ್ವ ಯೋಗದ ಪರಿಭಾಷೆಯಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ ಬೇಯಿಸೋದು. ಪಕ್ವ ಅಂದ್ರೆ ಬೇಯಿಸೋದು. ಇವಾಗ ಬೀಜ ಅದನ್ನು ಬೇಯಿಸದೇ ಇದ್ರೆ ಮೊಳಕೆ ಬರುತ್ತೆ, ಅದರಿಂದ ಗಿಡ ಆಗುತ್ತೆ, ಇಟ್ ವಿಲ್ ಗ್ರೋ. ಅದನ್ನ ಒಂದ್ಸಾರ್ತಿ ಅದನ್ನು ಹುರಿದು ಬಿಟ್ರೆ ಆ ಬೀಜ ಅದು ಇಟ್ ಲೂಸಸ್ ದಿ ಪೊಟೆನ್ಸಿ ಟು ಗ್ರೋ, ತಿರುಗಿ ಬೆಳೆಯುವಂಥದ್ದು ಹೊರಟೋಯ್ತು. ಅದಕ್ಕಾಗಿ ಈ ಭಾವನೆಗಳನ್ನೆಲ್ಲ ಪಕ್ವ ಅಂದ್ರೆ ಏನು, ಅದು ಹಸಿಯಾಗಿದ್ದಾಗ ಅದರಿಂದ ಇನ್ನೊಂದು ರಾಗ, ಇನ್ನೊಂದು ದ್ವೇಷ, ಇನ್ನೊಂದು ರಾಗ, ಇನ್ನೊಂದು ದ್ವೇಷ ಬೆಳ್ಕೊಂಡು ಹೋಗುತ್ತೆ. ಅದನ್ನ ಪಕ್ವ ಮಾಡಿ ಬೇಯಿಸ್ಬಿಟ್ಟೆ ಅಂತಂದ್ರೆ ಅದರಿಂದ ಇನ್ನೇನು ಬರೋದು ಸಾಧ್ಯ ಇಲ್ಲ. ದಟ್ ಬಿಕಮ್ಸ್ ನಲ್ ಅಂಡ್ ವಾಯ್ಡ್ ಸೋ ಫಾರ್ ಆಸ್ ಇಟ್ಸ್ ಕ್ರಿಯೇಟಿವ್ ಫ್ಯಾಕಲ್ಟಿ ಇಸ್ ಕನ್ಸರ್ನ್. ಹೀಗೆ ಪಕ್ವೇಪಿ ದೋಷಶೇಷೆ, ಎರಡನೇ ಸ್ಟೇಜಿಂದ ಯಾವ್ಯಾವ ದೋಷಗಳು ಉಳ್ಕೊಂಡಿರುತ್ತೋ ಅದನ್ನೂ ಕೂಡ ನೀವು ಪಕ್ವ ಮಾಡಿಬಿಟ್ರಿ ಅಂದ್ರೆ ಏನು, ತಿರುಗಿ ಅದು ಬೆಳೀದೇ ಇರುವ ಹಾಗೆ, ಅಂದ್ರೆ ಅಂಕುರ ಪುನರಂಕುರ ಆಗದೆ ಇರುವ ಹಾಗೆ ಬೀಜಗಳನ್ನ ಬೀಜ ದಾಹ ಅಂತ ಕರೀತಾರೆ. ಬೀಜಗಳನ್ನ ಸುಟ್ಟು ಬಿಟ್ರಿ ನೀವು, ಅದರಿಂದ ಏನು ಗಿಡ ಬರೋ ಹಾಗಿಲ್ಲ ಏನು. ಅಂದ್ರೆ ಅಂಥ ಮನಸ್ಸಲ್ಲಿ ಇದ್ರೂ ಕೂಡ ಅದರಿಂದ ಏನು ತೊಂದರೆ ಇಲ್ಲ. ಜೀವನ್ ಮುಕ್ತರಿಗೆ ಎಲ್ಲ ಬೈಕಿಗಳಿರುತ್ತೆ, ಊಟ ಮಾಡ್ತಾನೆ, ಮಾತಾಡ್ತಾನೆ, ಎಲ್ಲ ಮಾಡ್ತಾನೆ. ಮಾಡಿದ್ರೂ ಕೂಡ ಅವನ ಮನಸ್ಸಿನಲ್ಲಿರುವ ಭಾವನೆಗಳೆಲ್ಲ ದಗ್ಧ ಬೀಜವತ್, ಸುಟ್ಟೋದು ಬೀಜ ಇದ್ದಾಗೆ. ಅದರಿಂದ ಅವನಿಗೆ ಏನು ಕಾಮ ಅಂತ ಬರೋಲ್ಲ, ಇನ್ನೊಂದು ಅವನಿಗೆ ಅದರಿಂದ ಈತಿ ಬಾಧೆಗಳಿಲ್ಲ, ಇನ್ನೇನು ತೊಂದರೆ ಇಲ್ಲ. ಈ ವೇದಾಂತ ದೇಶಿಕರು ಹೇಳ್ತಾರೆ, ಹೀಗೆ ಎರಡನೇ ಸ್ಟೇಜ್ನಲ್ಲಿ ನಾವು ತತಃ ಪಕ್ವೇಪಿ ದೋಷಶೇಷೆ, ನಾವು ಗುರುತಿಸಿದಂತಹ ದೋಷಗಳನ್ನ ಪಚನ ಮಾಡಿ ಪಾಕ ಮಾಡಿ ಅದರ ಬಲವನ್ನ ಕಳೆದಿದ್ದೀವಿ. ಆದರೂ ಅನಾದಿ ವಿಷಯಾನುಭವ ಭಾವಿತ ವಾಸನಾ ಮಾತ್ರ. ಈ ಮನಸ್ಸು ಇಷ್ಟಕ್ಕೆ ಪರ್ಯಾಪ್ತಿ ಅಲ್ಲ, ಇಷ್ಟಕ್ಕೆ ಮನಸ್ಸಿನ ವ್ಯಾಪ್ತಿ ಮುಗಿಯೋಲ್ಲ. ಮನಸ್ಸಿನಲ್ಲಿ ದೇರ್ ಆರ್ ವಾಟ್ ವಿ ಕಾಲ್ ಇನ್ಸ್ಟಿಂಕ್ಟಿವ್ ಡಿಸೈರ್ಸ್ ಅಂಡ್ ನೀಡ್ಸ್ ವಿಚ್ ಆರ್ ನಾಟ್ ಎಟ್ ದಿ ಲೆವೆಲ್ ಆಫ್ ಅವರ್ ಕಾನ್ಶಿಯಸ್ನೆಸ್. ಅದು ನಮ್ಮ ತಿಳಿವಿಗೆ ಬರದೇ ಇರುವಂತಹದ್ದು ಕೆಲವು ವಾಸನೆಗಳಿದೆ. ಯಾಕೆಂದ್ರೆ ಅನಾದಿ ವಾಸನ,
ಮನುಷ್ಯ ಜಾತಿ ಶುರುವಾದಾಗಲಿಂದ ಇದು ಶುರುವಾಗಿದೆ. ನಾವು ಎಷ್ಟು ಜನ್ಮಗಳನ್ನು ಎತ್ತಿದ್ದೀವೋ ಅಷ್ಟು ಜನ್ಮದಲ್ಲೂ ಈ ವಾಸನೆಗಳು ಅನಾದಿಯಾಗಿ ಬಂದಿದೆ. ಅನಾದಿ ವಿಷಯಾನುಭವ ವಾಸಿತ ವಾಸನಾ ಮಾತ್ರ. ನಾವು ವಿಷಯಗಳನ್ನು ನೋಡಿದ್ದೀವಿ, ಜನ್ಮ ಜನ್ಮಾಂತರದಲ್ಲಿ ವಿಷಯಗಳ ಜೊತೆ ನಮಗೆ ಅನುಭವ ಆಗಿದೆ, ರಾಗದ್ವೇಷಾದಿಗಳನ್ನ ಅನುಭವಿಸಿದ್ದೀವಿ. ಅದೆಲ್ಲ ಇವಾಗ ನಮಗೆ ಇದು ಬಿಡಿ ಬಿಡಿಯಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಕೂಡ ಅದು ಅಡಗಿಕೊಂಡೇ ಇದ್ದು ಕೆಲಸ ಮಾಡುತ್ತೆ. ಅದೇನು ಅದನ್ನು ಪಾಠ ಮಾಡಿಲ್ಲ ನಾವು. ಯಾಕೆ ಅಂತಂದ್ರೆ ಅದು ಸಿಕ್ಕಿಲ್ಲ, ನಾವು ಅದನ್ನು ಗುರುತಿಸೋದಕ್ಕಾಗಿಲ್ಲ. ಸೊ ವಿ ಹ್ಯಾವ್ ನಾಟ್ ಬಾದರ್ ಟು ಮೇಕ್ ಇಟ್ ಇಂಪಾರ್ಟೆಂಟ್. ಬಟ್ ದಿಸ್ ಹ್ಯೂಜ್ ಲವ್ ಅಂದ್ರೆ ಇಟ್ ಅಂತ ಕರೀತಾನಲ್ಲ ಫ್ರಾಯ್ಡ್, ದಟ್ ವಿಚ್ ಡಸ್ ನಾಟ್ ಕಮ್ ಟು ಅವರ್ ಅವೇರ್ನೆಸ್, ಇದನ್ನ ಇವರು ವಾಸನಾ ಭಾವಿತ ವಾಸನಾ ಮಾತ್ರ. ಇದು ಆತ್ಮಾನಂ ಅನುಬಭೂಷಂತೀಂ ಸೇಮುಷೀಂ ಪ್ರತಿ ವಿಭತ್ಸೇತ್. ಈ ವಾಸನಾಚಾರಗಳಿದೆಯಲ್ಲ, ಇದನ್ನು ಮೇಲೆ ಬರದೇ ಇರೋ ಹಾಗೆ ತಡೆ ಹಿಡಿಯೋದಕ್ಕಾಗಿ ಅದಕ್ಕೊಂದು ದಾರಿ ಏನು ಆತ್ಮನನ್ನೇ ಕುರಿತು ಆಲೋಚನೆ ಮಾಡ್ತಾ ಇರೋದು. ಇದು ಇಲ್ಲಿಯವರೆಗೆ ಪಾಸಿಟಿವ್ ಅಪ್ರೋಚ್. ಮನಸ್ಸಲ್ಲಿ ಏನೇನು ಅಡಗಿದೆ ಎಲ್ಲ ಒಂದೊಂದಾಗಿ ತೆಗಿ, ಅದನ್ನೆಲ್ಲ ಹೊರಗೆ ತೆಗೆದ್ರೆ ಅದರದ್ದು ವ್ಯಾಲ್ಯೂ ಬಲ ಎಲ್ಲ ಹೋಯಿತು. ಇದು ವ್ಯತಿರೇಕ ಸಂಜ್ಞ ಅಂತ ಅನ್ನೋದ್ರಲ್ಲಿ ಮಾಡತಕ್ಕದ್ದು. ಅಂದ್ರೇನು, ತನ್ನ ಮನಸ್ಸನ್ನೇ ಇವನು ಪರಾಮರ್ಶೆ ಮಾಡಿಕೊಳ್ತಾ ಇದ್ದಾನೆ. ಏನೇನಿದೆ ನನ್ನ ಮನಸ್ಸಿನಲ್ಲಿ, ಏನೇನು ಕಾಡ್ತಾ ಇದೆ, ಯಾವ್ಯಾವ ಭಾವನೆಗಳಿದೆ, ರಾಗಾದಿಗಳೇನು, ದ್ವೇಷಾದಿಗಳೇನು, ಇದು ವ್ಯತಿರೇಕ ಸಂಜ್ಞಾ ಅಂತ ಹೇಳಿ ಇವನು ಒಂದೊಂದು ಬಂದಾಗ ಕೂಡ ಇದನ್ನು ಸಾಕ್ಷಿ ರೂಪವಾಗಿ ಇದನ್ನು ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಬರ್ತಾನೆ. ಇಟ್ಸ್ ಎ ವೆರಿ ಲಾಂಗ್ ಡ್ರಾನ್ ಈ 4 ಶ್ಲೋಕಗಳಲ್ಲಿ ಹೇಳಿಬಿಟ್ಟಿದ್ರು ಕೂಡ ಇದು ಇಡೀ ಜೀವಮಾನಕ್ಕಾಗುವಂತಹ. ಹೀಗೆ ಇವನು ಮನಸ್ಸನ್ನ ಪರಾಮರ್ಶೆ ಮಾಡಿಕೊಳ್ತಾ ಇದ್ದಾಗ ಇದು ಪಾಸಿಟಿವ್ ಅಪ್ರೋಚ್. ಒಂದೊಂದನ್ನು ಕೂಡ ತರ್ತಾನೆ, ಹೊರಗೆ ತರ್ತಾನೆ, ಆ ಕಡೆ ಬಿಸಾಕ್ತಾನೆ, ಹೊರಗೆ ತರ್ತಾನೆ, ಬಿಸಾಕ್ತಾನೆ. ಇದು ಆದ್ರೆ ಇನ್ನು ಉಳಿದಿರೋದಿರುತ್ತಲ್ಲ, ಹಿಂದೆ ಪರದೆ ಹಿಂದೆ ನಿಂತುಕೊಂಡು ಕೆಲಸ ಮಾಡ್ತಾ ಇರೋದು, ಇದನ್ನ ಇವನು ಹೊರಗೆ ತೆಗೆಯುವಂತ ಇದು ಅವಕಾಶ ಇಲ್ಲ ಇವನಿಗೆ. ಇದಕ್ಕೇನು ಮಾಡಬೇಕು? ಈ ಆತ್ಮನನ್ನು ಇವಾಗಲೇ ಮನನಶೀಲ ಆಗಿದ್ದಾನಲ್ಲ ಮುನಿ ಅಂತ ಹೇಳಿದ್ದಾರೆ. ಮುನಿ ಅಂದ್ರೆ ಆತ್ಮನನ್ನ ಇವನು ನೋಡಿ, ಅಂದ್ರೆ ಆತ್ಮನ ಹತ್ತಿರ ಬಂದು ಈ ಆತ್ಮನ ಸ್ವರೂಪ ಏನು ಅಂತ ಚಿಂತನೆ ಮಾಡುವಂತಹ ಸಾಮರ್ಥ್ಯ ಉಳ್ಳವನೀಗ. ಬಿಕಾಸ್ ಹಿ ಹಸ್ ಕಮ್ ಅವೇ ಫ್ರಮ್ ದಿ ಔಟ್ಸೈಡ್ ವರ್ಲ್ಡ್ ಸೋ ಫಾರ್. ಹೊರಗಡೆ ಪ್ರಪಂಚವನ್ನು ಬಿಟ್ಟು ಒಳಗಡೆ ಬಹಳ ದೂರ ಬಂದಿರೋದ್ರಿಂದ, ಆತ್ಮನ ಹತ್ತಿರ ಬಂದಿರೋದ್ರಿಂದ ಆತ್ಮನ ಮುಖಾಮುಖಿ ನೋಡಿ ಇದು ಆತ್ಮನ ಸ್ವರೂಪ, ಇದು ಜೀವಾತ್ಮನ ಸ್ವರೂಪ, ಇದು ನನ್ನಲ್ಲಿ ಇಂಥ ನೀತಿವಾದಿಗಳಿದೆ. ಇಟ್ಸ್ ಅನ್ ಇಂಟೆನ್ಸಿವ್ ಇಂಟ್ರಾಸ್ಪೆಕ್ಷನ್. ಇದನ್ನ ನೆವ ಮಾಡಿಕೊಂಡು ಉಳಿದ ಈ ವಾಸನ ಮಾತ್ರ ಇದೆಯಲ್ಲ, ಇದನ್ನೆಲ್ಲ ಅಡಗಿಸತಕ್ಕದ್ದು. ಅದು ಮೇಲೆ ಬರದೇ ಇರೋ ಹಾಗೆ ಒಂದು ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್. ಯಾವುದಾದ್ರೂ ಒಂದು ವರಿಯಿಂದ ಕಳ್ಕೊಳ್ಬೇಕಾದ್ರೆ, ಒಂದು ಯೋಚನೆ ಕಳ್ಕೊಳ್ಬೇಕಾದ್ರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡ್ತಾ ಇರೋವರೆಗೂ ಅವರಿಗೆ ವರಿ ಇಲ್ಲ, ಕೆಲಸ ಮಾಡೋದು ಬಿತ್ತು ಅಂತ ವರಿ ಬರುತ್ತೆ. ಇಲ್ಲಿ ಈ ಅನಾದಿ ವಿಷಯ ವಾಸನ ಇದನ್ನ ಈ ಆತ್ಮಾನಂ ಅನುಭೂಷಂತೀಂ ಸೇಮುಷೀಂ ಪ್ರತಿ, ಇದನ್ನ ಒಂದು ಆಧಾರ ಮಾಡಿಕೊಂಡು ಸಮಯ ಸಿಕ್ಕಾಗೆಲ್ಲ ಆತ್ಮನ ಚಿಂತನೆ, ಆತ್ಮ ಮನನ. ಇವನು ಹೀಗೆ ಇವನು ಅಭ್ಯಾಸ ಮಾಡುವಾಗ ಇವನು ಮುನಿ ಅಂತ ಆಗ್ತಾನೆ, ಮನನಶೀಲ ಅಂತ ಆಗ್ತಾನೆ. ಆದ್ರಿಂದಲೇನೆ ಇಲ್ಲಿಯೇನೆ ಅವರು ವೀತರಾಗ ಭಯ ಕ್ರೋಧ ಸ್ಥಿತಧೀ ಮುನಿ ಇತಿ ಉಚ್ಯತೆ. ಅವನನ್ನ ಮುನಿ ಅಂತ ಹೇಳ್ತಾರೆ. ಇಲ್ಲಿ 5 ಶ್ಲೋಕದಲ್ಲಿ ಅದು ಎಷ್ಟು ಆ ಒಂದು ಸಟಲ್ ಡಿಫರೆನ್ಸ್ ತೋರಿಸಿದ್ದಾರೆ ನೋಡಿ. ಇಲ್ಲಿ ಹಿಂದ್ಗಡೆ ಯಸ್ ಸರ್ವತ್ರ ಅನಭಿಸ್ನೇಹ ತತ್ಪ್ರಾಪ್ಯ ಶುಭಂ ಅಂತ ಅಂದ್ರೆ ಇವ್ರ ಜಗತ್ತಿನ ಜೊತೆ ಸ್ನೇಹ ಇದೆ, ಅತಿ ಸ್ನೇಹ ಇಲ್ಲ, ಸ್ನೇಹ ಇದೆ. ಒಳ್ಳೇದು ಕೆಟ್ಟದ್ದು ಇವರಿಗೆ ಬರ್ತಾ ಇದೆ. ಅದು 2ನೇ ಸ್ಟೇಜ್ ಆಯಿತು. ಅದು ಒಳ್ಳೇದು ಕೆಟ್ಟದ್ದು ಬರೋದನ್ನು ಮೀರಿ ಈ ಸ್ಟೇಜ್ನಲ್ಲಿ ಏನಿದೆ, ದುಃಖೇಶು ಅನುದ್ವಿಗ್ನ ಮನ ಔದಾಸೀನ್ಯ ಅಂತ ಬಂದ್ಬಿಡ್ತಾಗಲೇ.
ಆ ಲಾಸ್ಟ್ ಶ್ಲೋಕದಲ್ಲಿರೋ ಇಂಪ್ಲಿಕೇಶನ್ ಇಲ್ಲಿಲ್ಲ. ಅಲ್ಲಿ ಹಿಂದಿನದಲ್ಲಿ ಹೊರಗಡೆಯಿಂದ ವಿಷಯಗಳು ಬರ್ತಾ ಇದೆ, ಇವನಿಗೆ ಒಳ್ಳೇದು ಅಂತ ಆಗ್ತಾ ಇದೆ, ಕೆಟ್ಟದ್ದು ಅಂತ ಆಗ್ತಾ ಇದೆ. ಒಳ್ಳೇದಾದಾಗ ಸ್ವಲ್ಪ ಸಂತೋಷ ಆಗುತ್ತೆ, ಕೆಟ್ಟದ್ದಾದಾಗ ದುಃಖ ಅಂತ ಆಗುತ್ತೆ. ಅನಭಿಸ್ತೆ ಅತಿಯಾಗಿ ಆಗೋಲ್ಲ ಅಷ್ಟೇ. ಬೇರೆಯವ್ರಿಗೂ ಇದಕ್ಕೂ ವ್ಯತ್ಯಾಸ ಏನು, ಬೇರೆಯವರಿಗೆ ಬಹಳ ಆಗುತ್ತೆ, ಇವರಿಗೆ ಬಹಳ ಕಡಿಮೆ ಆಗುತ್ತೆ, ಇಷ್ಟೇ ವ್ಯತಿರೇಕ ಸಂಜ್ಞಾ. ಬಿಕಾಸ್ ಈಸ್ ಆಲ್ರೆಡಿ ಟರ್ನ್ ಇಸ್ ಅಟೆನ್ಷನ್ ಇನ್ವರ್ಡ್. ಈ ಮೂರನೇದರಲ್ಲಿ ಅಂದ್ರೆ 56ನೇ ಶ್ಲೋಕದಲ್ಲಿ ದುಃಖ ಬಂದ್ರೂ ಅನುದ್ವಿಗ್ನ ಮನಃ, ಸುಖ ಬಂದ್ರೂ ಅವನು ಸ್ಪೃಹಾಹೀನ, ವೀತರಾಗ ಭಯ ಕ್ರೋಧ. ಇದು ದುಃಖ ಶುಭಾಶುಭಗಳು ಬಂದಾಗ ಇವನಿಗೆ ಈ ಉದ್ವೇಗ ಅಥವಾ ಒಂದು ಸ್ಪೃಹ ಬರುತ್ತಲ್ಲ, ಇದಕ್ಕೆ ಕಾರಣವಾಗಿರತಕ್ಕಂಥ ರಾಗದ್ವೇಷಾದಿಗಳು ಇವನಿಗಿಲ್ಲ. ವೀತರಾಗ ಭಯ ಕ್ರೋಧ. ಇದರಲ್ಲಿ ಮನನ ಮಾತ್ರ ಅಲ್ಲಿ ಹೇಳ್ತಾರೆ, ತತ್ರ ನಿರತಿಶಯಾನಂದ ರೂಪಂ ಆತ್ಮಾನಂ ಶಾಂತಂ ಆತ್ಮನಿ ತೋಷಂ ಶಾಂತಿಂ ಸಮುತ್ಪಾದ್ಯ ತೇನ ತೋಷ ವಿಶೇಷೇಣ ದವೀಯಸಾ ಚ ಸ್ಮೃತಿ ವಿದುರೇಣ ಕಾಲೇನ ಬಾಹ್ಯ ವಿಷಯ ವಾಸನಾಜಾಲಂ ಉನ್ಮೀಲಯಿತು ಈಹೇತ. ಈ ಮುನಿಯಾದವನು ತನ್ನ ಆತ್ಮನನ್ನೇ ಕುರಿತು ಚಿಂತನೆ ಮಾಡಿಕೊಳ್ತಾ ಇದ್ದಾಗ ಅವನಿಗೊಂದು ಶಾಂತಿ ಇದು ತಾನಾಗಿ ಬರುತ್ತೆ, ಒಂದು ಟ್ರ್ಯಾಂಕ್ವಿಲಿಟಿ, ಒಂದು ಕಾಮ್ ವಿಲ್ ಡಿಸೆಂಡ್ ಆನ್ ಹಿಮ್. ಇದನ್ನ ಆಧಾರ ಮಾಡಿಕೊಂಡು ತತ್ರ ನಿರತಿಶಯಾನಂದ ರೂಪಮಾತ್ಮಾನಂ ಶಾಂತಂ, ಇಲ್ಲಿಯವರೆಗೆ ತಾನು ಅನುಭವಿಸದೇ ಇರತಕ್ಕಂಥ ಶಾಂತಿ ಅವನಿಗೆ ಬಂದಾಗ ಆ ಶಾಂತಿ ನಿರತಿಶಯವಾದ ಆನಂದವೂ ಆಗುತ್ತೆ. ಸಚ್ ಬ್ಲಿಸ್ ಇಸ್ ನಾಟ್ ಎಕ್ಸ್ಪೀರಿಯನ್ಸ್ ಬಿಫೋರ್. ಮುನಿ ಮನನಶೀಲನಾದವನಿಗೆ ಇದರಿಂದ ವಿಷಯಗಳಿಂದ ದೂರ ಇದ್ದಾನೆ ಅವನು, ಫಸ್ಟ್ ಸ್ಟೇಜ್. ಎರಡನೇದು ಇಂದ್ರಿಯಗಳಿಂದ ದೂರ ಇದ್ದಾನೆ. ಥರ್ಡ್ ಸ್ಟೇಜ್ ಮನಸ್ಸಿನಿಂದ ದೂರ ಇದ್ದಾನೆ. ಆವಾಗ ಅವನಿಗೆ ಆಗತಕ್ಕಂತಹ ಆನಂದ ನಿರತಿಶಯ ಆನಂದಮಾತ್ಮಾನಂ ಶಾಂತಂ ಆತ್ಮನಿ ತೋಷಂ ಸಮುತ್ಪಾದ್ಯ. ಇವನು ಹೊರಗಡೆ ವಿಷಯಗಳನ್ನು ಅನುಭವಿಸಿ ಯಾವ್ಯಾವ ಸಂತೋಷವನ್ನು ಪಡ್ಕೊಂಡ ವಾಸನೆಗಳಿದೆಯೋ, ಇಲ್ಲಿ ಏನು ನಥಿಂಗ್ ಈಸ್ ಲಾಸ್ಟ್, ಈಸ್ ಆಟಿಟ್ಯೂಡ್ ಟು ದಿ ವರ್ಲ್ಡ್ ಈಸ್ ಲಾಸ್ಟ್. ಬಟ್ ಮನಸ್ಸಲ್ಲಿರೋ ಸಾಮಗ್ರಿಗಳೆಲ್ಲ ಇದೆ. ಈ ಹಿಂದೆ ಇವನು ಸಾಧನೆ ಮಾಡೋದಕ್ಕಿಂತ ಮುಂಚೆ ವಿಷಯಗಳನ್ನು ಅನುಭವಿಸಿರ್ತಾನೆ, ಅದರಿಂದ ಒಂದು ಸಂತೋಷ ಅಂತ ಆಗಿರುತ್ತೆ. ಒಂದು ಇಂದ್ರಿಯಗಳ ಅನುಭವದಿಂದ ಒಂದು ಸಂತೋಷ ಅಂತ ಆಗಿರುತ್ತೆ, ಮನಸ್ಸಿನಿಂದ ಏನೋ ಆಗಿ ಒಂದು ಸಂತೋಷ ಅಂತ ಆಗಿರುತ್ತೆ. ಆಲ್ ದಟ್ ಹಿ ಪ್ರೆಸಸ್ ಟು ಯೂಸ್ ನೌ. ಆಗಿರೋ ಸಂತೋಷಗಳ ವಾಸನೆಯನ್ನೆಲ್ಲ ಆತ್ಮನಿ ದೋಷಂ ಸಮುತ್ಪಾದ್ಯ, ಅದನ್ನೆಲ್ಲ ಈ ಆತ್ಮನನ್ನು ನೋಡುವಾಗ ಆದ ಸಂತೋಷದಲ್ಲಿ ಅದನ್ನೆಲ್ಲ ಪ್ರೇರೇಪಿಸಿ, ಅಂದ್ರೆ ಏನು, ದಿ ಎಕ್ಸಿಸ್ಟಿಂಗ್ ವಾಸನಾಸ್ ಆರ್ ಬೀಯಿಂಗ್ ಟ್ರಾನ್ಸ್ಫಾರ್ಮ್ ಆರ್ ಬೀಯಿಂಗ್ ಪ್ರೆಸ್ ಟು ದಿಸ್ ಯೂಸ್. ಅದ್ರ ಪೂರ್ತಿ ಹೊರಟೋಗಿಲ್ಲ ಅದು. ದೇ ಆರ್ ನಾಟ್ ಲಾಸ್ಟ್ ವಿತ್ ದಿ ಚಿಂಗೆ ಹಾಗೆಲ್ಲ ಹೋಗಿಸ್ತಾ ಇಲ್ಲ, ಇರೋದನ್ನೆಲ್ಲ ಈ ಕಡೆ ಬಳಸ್ಕೊಳ್ತಾ ಇದ್ದಾರೆ. ಆ ತೋಷಂ ಸಮುತ್ಪಾದ್ಯ ತೇನ ತೋಷ ವಿಶೇಷೇಣ. ಈ ಆತ್ಮನಲ್ಲೇ ದೋಷ ಇರೋದ್ರಿಂದ ಈ ವಿಷಯಗಳಿಂದ ಆದ ಸಂತೋಷದಲ್ಲಿ ಎಲ್ಲಿವರೆಗೆ ಸಂತೋಷ ಹೋಗುತ್ತೋ, ಯಾವಾಗ ಸಂತೋಷ ಹೋಗುತ್ತೋ ಅಂತ ಅನ್ನೋ ಭಯ ಇದೆ. ಸಂತೋಷ ಹೊರಟೋದ್ರೆ ಏನ್ ಮಾಡಬೇಕು ಅಂತ ಒಂದು ಕಾತರ ಇದೆ. ಸಂತೋಷದಲ್ಲಿ ನಾನು ನಿಂತ್ಕೊಳ್ಬೇಕು, ಇರಬೇಕು, ನನ್ನ ಜೊತೆ ಇರಬೇಕು ಅಂತ ಒಂದು ರಾಗ ಇದೆ. ಈ ರಾಗ ಭಯಕ್ರೋಧಗಳು ಇದೆ. ಈ ಆತ್ಮನ ಸಂತೋಷದಲ್ಲಿ ಈ ರಾಗ ಭಯಕ್ರೋಧಗಳು ಇಲ್ಲ. ಯಾಕೆಂದ್ರೆ ಆತ್ಮ ಇವನು ಇರೋವರೆಗೂ ಅದು ಇರತಕ್ಕದ್ದೇ, ಅವರಿಂದ ಏನು ಹೋಗ್ತಕ್ಕದ್ದಲ್ಲ ಅದು. ಆದ್ರಿಂದ ಇದು ದೋಷ ವಿಶೇಷ. ಹಿಂದಿನ ದೋಷ ಅಂದ್ರೆ ಸಂತೋಷ. ಈ ಸಂತೋಷಗಳಿಗೂ ಇದಕ್ಕೂ ವ್ಯತ್ಯಾಸ ಏನು? ಇದು ರಾಗದ್ವೇಷ, ರಾಗ ಭಯ ಕ್ರೋಧಗಳಿಗೆ ಈಡಾಗತಕ್ಕದ್ದಲ್ಲ, ಪಕ್ಕ ಆಗತಕ್ಕದ್ದಲ್ಲ. ಹಳೆಯ ಸಂತೋಷಗಳನ್ನ ಇದಕ್ಕೆ ಸೇರಿಸ್ತಾರ, ಇದಕ್ಕೆ ಸೇರಿಸ್ಬಿಡ್ತೀವಿ. ಅಂದ್ರೆ ಈ ಸಬ್ಲಿಮೇಟ್ಸ್ ಇಟ್, ಅದನ್ನು ಈ ಲೆವೆಲ್ ತಂದುಬಿಡ್ತಾರೆ. ಇದನ್ನ ಉಪನಿಷತ್ತುಗಳಲ್ಲಿ ಮೈತ್ರಿ ಯಾಜ್ಞವಲ್ಕ್ಯ ಸಂವಾದದಲ್ಲಿ ಹೇಳ್ತಾರಲ್ಲ, ಆತ್ಮನಃ ಕಾಮಾಯ
ಪುತ್ರ ಪ್ರಿಯೋ ಭವತಿ, ಸರ್ವಪ್ರಿಯೋ ಭವತಿ. ನವಾರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯೋ ಭವತಿ, ಆತ್ಮಸ್ತು ಕಾಮಾಯ ಸರ್ವಂ ಪ್ರಿಯೋ ಭವತಿ. ನಾವು ಸಾಮಾನ್ಯವಾಗಿ ಏನ್ ತಿಳ್ಕೊಳ್ತೀವಿ, ಒಂದು ವಸ್ತು ಇದರಿಂದ ನನಗೆ ಸಂತೋಷ ಆಗುತ್ತೆ ಅಂತ ತಿಳ್ಕೊಳ್ತೀವಿ. ಇದರಿಂದ ಯಾವಾಗ ಸಂತೋಷ ಆಗುತ್ತೆ? ನನಗೆ ಸಂತೋಷ ಆದರೆ ಇದರಿಂದ ಸಂತೋಷ. ಆತ್ಮನ ಅಂದ್ರೆ ನಾನು ಅಂತ ಅನ್ನೋ ಬಯಕೆ ನನಗಿದ್ರೆ ಇದರಿಂದ ನನಗೆ ಸಂತೋಷ. ನಾನು ಅಂತ ಅನ್ನೋ ಬಯಕೆ ಇಲ್ಲದೆ ಇದ್ರೆ ಯಾವ ವಸ್ತುವಿನಿಂದ ಏನು ಸಂತೋಷವೂ ಇಲ್ಲ. ಆತ್ಮನ ಕಾಮಾಯ ಸರ್ವಂ ಪ್ರಿಯಂ ಭವತಿ. ಈ ತಾನು ಅಂತ ಒಂದು ಗಟ್ಟಿಯಾಗಿ ಕೂತ್ಕೊಂಡಿರೋದ್ರಿಂದ ಜಗತ್ತಿಗೂ ಪ್ರಿಯವಾಗಿದೆ ಅವನಿಗೆ. ತಾನು ಅಂತ ಹೊರಟೋಗ್ಬಿಟ್ರೆ ಜಗತ್ತಿನ ಪ್ರೀತಿ ಅಂತ ಹೋಯಿತು. ಅಂದ್ರೆ ಏನು? ದಿ ಸೋರ್ಸ್ ಆಫ್ ಡಿಲೈಟ್ ಇಸ್ ದಿ ಸೆಲ್ಫ್. ಈಗ ಆತ್ಮನೇ ಆನಂದಕ್ಕೆ ಆಕರ ಅಂತ ಅಲ್ಲಿ ಹೇಳೋದು. ಇಲ್ಲಿ ಅದನ್ನೇ ಹೇಳ್ತಾ, ಈ ಸಂತೋಷಗಳೆಲ್ಲ ಯಾತ್ರಿಂದ ಆಯಿತೋ ಅದನ್ನೇ ನಾವು ಹಿಡ್ಕೊಂಡಿದ್ದೀವಿ. ಈಗ ವಸ್ತುಗಳಿಂದ ಆದ ಸಂತೋಷವೂ ಆತ್ಮನಿಂದಲೇ ಆಗುತ್ತು. ಅದರಿಂದ ನಮಗೆ ತಿಳುವಳಿಕೆ ಇಲ್ಲ. ವಸ್ತುಗಳಿಂದ ಆಯಿತು ಅಂತ ಅಂದುಕೊಳ್ತಾ ಇದ್ದೀವಿ. ಇಂದ್ರಿಯಗಳಿಂದ ಆದ ಸಂತೋಷವು ಇಂದ್ರಿಯಗಳಿಂದ ಆಯಿತು ಅಂತ ಅಂದುಕೊಳ್ತಾ ಇದ್ದೀವಿ, ಆತ್ಮನಿಂದಲೇ ಆಗುತ್ತು. ಮನಸ್ಸಿನಿಂದ ಆದ ಸಂತೋಷ ಮನಸ್ಸಿಂದ ಅಂತ ಅಂದುಕೊಳ್ತಾ ಇದ್ದೀವಿ, ಅದು ಆತ್ಮನಿಂದಲೇ ಆಗುತ್ತು. ಇವನು ಮುನಿ ಮನನಶೀಲನಾಗಿರೋದ್ರಿಂದ ಈ ಆತ್ಮನನ್ನು ಪಡ್ಕೊಂಡ ಮೇಲೆ ಆಲ್ ದೀಸ್ ದೋಷಾಸ್ ದೇ ಆರ್ ಹೈಟೆಡ್. ಅಂದ್ರೆ ಏನೋ ಒಳ್ಳೆ ನೆಲೆಗೆ ಬಂದ ಹಾಗೆ. ಹೀಗೆ ದೋಷ ವಿಶೇಷೇಣ ದವೀಯಸಾಚ ಸ್ಮೃತಿ ವಿಧುರೇಣ ಕಾಲೇನ ಬಾಹ್ಯ ವಿಷಯ ವಾಸನಾಜಾಲಂ ಉನ್ಮೀಲಯಿತು ಈಯೇತ. ಇದು ಈ ಒಂದು ಸಂತೋಷ, ಒಂದು ಶಾಂತಿ ಅಂತ ಇವನು ಪಡ್ಕೊಂಡ ಮೇಲೆ ಇವನ ಯತ್ನಗಳಿಗೆ ರೆಕ್ಕೆ ಬಂದ ಹಾಗೆ. ಅಂದ್ರೆ ಈ ಯೋಗದಲ್ಲಿ ಒಂದು 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 ಅವಶ್ಯವಾದಂತಹ ಮಾರ್ಗ ಏನು? ಯೋಗವನ್ನು ಮಾಡಿದರೆ ಅದರಿಂದ ನಮಗೆ ಸಂತೋಷ ಆಗ್ತದೆ. ಯೋಗದಿಂದ ನಮಗೆ ದುಃಖ ಆದರೆ ಅದು ಸರಿಯಾದ ದಾರಿ ಅಲ್ಲ. ಏನು ಆಸನ ಮಾಡಿದ್ರು ಕೂಡ ಸ್ಥಿರ ಸುಖಮಾಸನಂ. ನೀನು ಕೂತ್ಕೊಂಡ್ರೆ ಸಂತೋಷವಾಗ ಅದು ಅದು ಸ್ಥಿರವಾಗಿರ್ಬೇಕು, ಸುಖವಾಗಿರ್ಬೇಕು. ಅದು ಸ್ಥಿರ ಸುಖಮಾಸನಂ. ಇವಾಗ ಸ್ಥಿರ ಅಂತ ಅನ್ನೋದು ಇಲ್ಲ, ಸುಖ ಅಂತ ಅನ್ನೋದು ಇಲ್ಲ. 108 ಆಸನಗಳು. ಇಲ್ಲಿ ಏನು ಮಾಡಿದ್ರು ಯೋಗದಲ್ಲಿ ನಿಮಗೆ ಸಂತೋಷ ಆದರೆ ಯೋಗ ಸರಿಯಾಗುತ್ತು ಅಂತ ಅರ್ಥ. ನಿಮ್ಗೇನಾದ್ರೂ ಮನಸ್ಸಿಗೆ ಕಸರಿಸಿ ಆಯಿತು ಅಂದ್ರೆ ಸರಿಯಾದ ಯೋಗ ಅಲ್ಲ, ಬಿಟ್ಬಿಡಿ. ಅಂದ್ರೆ ಇಲ್ಲಿ ಇವರಿಗೆ ದೋಷವೇ ಆದದ್ದರಿಂದ ಇವರಿಗೆ ಯತ್ನದಲ್ಲಿ ಒಂದು ಗರಿಕೆ ದರದ ಹಾಗೆ. ಈ ಕಾಮಾದಿಹಿ, ಈ ಕಾಮಾದಿಗಳು ಆಗ ಕಾಣಿಸಿಕೊಂಡ್ರೂ ಕೂಡ he has a more positive approach towards them. ಅಂದ್ರೆ ವಿಗತ ಸ್ಪೃಹ ಅಂತ ಅಲ್ಲಿ he can look at them with a straight eye. ಈ ಕಾಮಗಳು ಬಂದರೂ ಕೂಡ ಇದು ನನಗಾಗಿ ಬಂದಂತಹ ಕಾಮಗಳು ಅಂತ, ನನ್ನ ಅಂತ ಅನ್ನೋದ್ರ ಕಡೆ ಅವನಿಗೆ ಒಲವು ಜಾಸ್ತಿ ಹೋಗುತ್ತೆ. ಇದನ್ನ ಏಕೇಂದ್ರಿಯ ಸಮುಖ್ಯ ಅಂತ ಕರೀತಾರೆ. ಏಕೇಂದ್ರಿಯ, ಎಲ್ಲ ಇಂದ್ರಿಯಗಳು ಮನಸ್ಸಿನಲ್ಲಿ ಕೂಡ್ಕೊಂಡಿದೆ, ಮನಸ್ಸು ಆತ್ಮನಲ್ಲಿ ಕೂಡ್ಕೊಂಡಿದೆ. ಇದು ಏಕೇಂದ್ರಿಯ. ಇದಾದ ಮೇಲೆ ವಶೀಕಾರ ಸಂಜ್ಞಾ ಅಂತ ಕರೆಯುವುದು. ಇದು ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್. ಇಲ್ಲಿ ಕಾಮಾನ್ ಸರ್ವಾನ್ ಮನೋಗತಾನ್, ಮನಸ್ಸಿನಲ್ಲಿ ಏನೇನು ಬಯಕೆಗಳು ಬರುತ್ತೋ ಎಲ್ಲವನ್ನೂ ಕೂಡ ಇವನು ಪ್ರಜಹಾತಿ. ಜಹಾತಿ ಅಂದ್ರೆ ಬಿಡ್ತಾನೆ, ಪ್ರಜಹಾತಿ ಅಂದ್ರೆ ತಿರುಗಿ ಅವು ತೋರಿಕೊಳ್ಳದೆ ಇರುವ ಹಾಗೆ ಬಿಡ್ತಾನೆ, ಪ್ರಕೃಷ್ಟವಾಗಿ ಬಿಡ್ತಾನೆ. ಯಾಕೆ? ಇವನು ಅದರಿಂದ ಬೇರೆಯಾಗಿ ನಿಂತುಕೊಂಡು ಹೊರಗಡೆ ಅದನ್ನು ನೋಡ್ತಾ ಇದ್ದಾನೆ. ವಿಷಯ ರೂಪವಾಗಿ ವಾಸನೆಗಳು ಇರೋದ್ರಿಂದ ಅವನು ಬಿಡೋದಕ್ಕೆ ಸಾಧ್ಯ. ನಾವು ನಮ್ಮ ಕಾಮಗಳನ್ನು ಬಿಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ನಮಗದು ವಿಷಯ ಅಲ್ಲ, ಅದೇ ನಮ್ಮನ್ನು ಆಡಿಸ್ತಾ ಇದೆ. ಇಲ್ಲಿ ಇವನು ಕಾಮಗಳು ಬಂತು ಬಿಡ್ತಾನೆ, ಅದು ಎದ್ದುಕೊಂಡಿದ್ದು ಇವನಿಗೆ ಕಾಣುತ್ತೆ. ಅಂದ್ರೆ ಏನು? ಹಿ ಅಬ್ಸರ್ವ್ಸ್ ದಿ ಡಿಸೈರ್ಸ್ ಆಸ್ ದೇ ಅರೈಸ್ ಅಂಡ್ ಇಮಿಡಿಯೇಟ್ಲಿ ಥ್ರೋಸ್ ದೆಮ್ ಔಟ್. ಇದು ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಅಂದ್ರೆ ಮನಸ್ಸಿಗೆ ಬರ್ತಾ ಇರುವಾಗಲೇನೆ ಅದನ್ನು ಬಿಟ್ಬಿಡ್ತಾನೆ. ಪ್ರಜಹಾತಿ, ಹೊರಗೆ ತಳ್ತಾನೆ, ನೀನು ಬರಬೇಡ ಹೋಗು, ಅದು ತಳ್ತಾನೆ. ಇದು ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗ. ಯಾಕೆ ಅಂದ್ರೆ ಆತ್ಮನಿಯೇವ ಆತ್ಮನಾ ತುಷ್ಟ.
he is happy with himself. Why should he want anything else to make him happy? ಅವರಿಗೆ ಅದರ್ ಒಂದು ಸೋರ್ಸಸ್ ಆಫ್ ಹ್ಯಾಪಿನೆಸ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಹಿಮ್. ಇದು ಆತ್ಮನಾತುಷ್ಟ ಆದ ಸ್ಥಿತ ಪ್ರಜ್ಞೆ. ಇಲ್ಲಿ ಇದನ್ನು ವಶೀಕಾರ ಸಂಜ್ಞಾ ಅಂತ ಕರೀತಾರೆ. ಇಲ್ಲಿ ವಶೀಕಾರ ಅಂತ ಮಾತಿಗೆ ದ್ರಷ್ಟಾನುಸ್ರವಿಕ ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ ಅದು ಪತಂಜಲಿಗಳ ಯೋಗ ಸೂತ್ರದಲ್ಲಿ ಇದೊಂದು ಡೆಫಿನಿಷನ್ ಬರುತ್ತೆ. ದೃಷ್ಟ ಅಂದ್ರೆ ಲೌಕಿಕವಾಗಿ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ವಿಷಯ ಸುಖಗಳಿದೆಯಲ್ಲ, ಏನೇನು ನಮ್ಮ ದೇಹಕ್ಕೆ, ಇಂದ್ರಿಯಗಳಿಗೆ, ಮನಸ್ಸಿಗೆ ಬೇಕಾದಂತಹ ವಿಷಯ ಸುಖಗಳು, ಇದು ದೃಷ್ಟ. ಮತ್ತು ಆನುಶ್ರವಿಕ ಶಾಸ್ತ್ರದಿಂದಲಾಗಲಿ ಅಥವಾ ಬೇರೆಯವರಿಂದಲಾಗಲಿ ನಾವು ಕೇಳಿ ಇದಕ್ಕಿಂತ ಹೆಚ್ಚಿನ ಸುಖ ಹೊಂದಿದೆ, ಇದಕ್ಕಿಂತ ಹೆಚ್ಚಿನ ಸಂತೋಷ ಹೊಂದಿದೆ ಅಂತ ನಾವು ಏನೇನು ಕೇಳಿರ್ತೀವೋ ಬೈ ಹಿಯರ್ಸೆ, ಆ ಕೇಳಿದ ಮೇಲೆ ನಾವು ಅದನ್ನ ಪಡ್ಕೊಳ್ಬೇಕು ಅಂತ ಬಯಸೋದು ಸ್ವಾಭಾವಿಕ. ಆದ್ರೆ ವಶೀಕಾರ ಸಂಖ್ಯೆಯಲ್ಲಿ ದೃಷ್ಟ ಆನುಶ್ರವಿಕ ವಿಷಯ ವಿತೃಷ್ಣಸ್ಯ, ಅವನಿಗೆ ಈ ಕಣ್ಣಿಗೆ ಕಾಣುವಂತಹ ಸುಖಗಳು ಬೇಕಾಗಿಲ್ಲ, ಮುಂದೆ ಇದಕ್ಕಿಂತ ಇನ್ನೇನೋ ಸುಖಗಳು ಬರುತ್ತೆ ಅಂತ ಅನ್ನೋದು ಬೇಕಾಗಿಲ್ಲ. ವಿಷಯ ವಿತೃಷ್ಣಸ್ಯ, ಈಗ ಆಗ ಅವನ ಮನಸ್ಸು ವಶೀಕಾರ, ಮನಸ್ಸು ಅವನ ವಶದಲ್ಲಿ ಇದೆ, ಮನಸ್ಸು ವಿಷಯದ ವಶದಲ್ಲಿ ಇಲ್ಲ. ಮನಸ್ಸು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ, ವಶದಲ್ಲೂ ಇಲ್ಲ. ಮನಸ್ಸನ್ನು ವಶೀಕಾರ ಮಾಡಿಕೊಂಡಿರೋದ್ರಿಂದ ಅವನಿಗೆ ವೈರಾಗ್ಯ ರಾಗತ